ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಕನ್ನಡದವರಿಗೆ ಒಂದು ಡಬಲ್ ಧಮಾಕ. ಯಾಕೆಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹತ್ರದಲ್ಲೇ ಬಂದಿದೆ. ಸೊ ತಮ್ಮೆಲ್ಲರಿಗೂ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಗಳ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಸಾಕಷ್ಟು ಹೆಚ್ಚಾಗಿ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಕೂತು ನಮ್ಮ ಕಾರ್ಯಕ್ರಮನ ಸಂತೋಷವಾಗಿ ವೀಕ್ಷಿಸ್ತಾ ಇರೋ ಎಲ್ಲಾ ವೀಕ್ಷಕರಿಗೂ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲಾ ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಹೇಳ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಆಯುರ್ವೇದ ಮೊಮೆಂಟೋ ಅರ್ಪಿಸುವ ಛೋಟಾ ಚಾಂಪಿಯನ್ ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ ಪವರ್ಡ್ ಬೈ ಮಂಕಿ 555 ಪ್ರೀಮಿಯಂ ಓಕೆ. ನೀವು ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಜಾಸ್ತಿ ವೆಯ್ಟ್ ಮಾಡಿಸೋದಕ್ಕೆ ಹೋಗಲ್ಲ. ಸೊ ಈಗ ನಮ್ಮ ಜೊತೆ ನಮ್ಮ ಛೋಟಾ ಚಾಂಪಿಯನ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ಅವ್ರ ಜೊತೆ ಆಟ ಆಡೋಣ, ಮಜಾ ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲನೇ ಛೋಟಾ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ಶರಣ್ಯ. ನಾನು ಚಾಕ್ಲೇಟ್ ತಿಂದ್ರೆ ಅಕ್ಕ ತಿಂದಂಗೆ ಅಂತಾಳೆ, ಆದ್ರೆ ಅಕ್ಕ ತಿಂದ್ರೆ ಗೊಳೋ ಅಂತ ಹೊಯ್ಕೊಂತಾಳೆ. ಪಾರ್ಕ್ ನಲ್ಲಿ ಆಟ ಶುರು ಮಾಡಿದ್ರೆ ಏನ್ ಮಾಡಿದ್ರು ನಿಲ್ಸಲ್ಲ. ವಾಚ್ಮನ್ಗೆ ರಾತ್ರಿ 8 ಆದ್ರೂ ಮನೆಗೆ ಹೋಗೋಕೆ ಬಿಡಲ್ಲ. ಹೆಸರು ಶರಣ್ಯ, ವಯಸ್ಸು 2.5 ವರ್ಷ. ಪ್ಲೀಸ್ ವೆಲ್ಕಮ್ ಮಮ್ಮಿ ಡ್ಯಾಡಿ ಮಂಜುನಾಥ್ ಅಂಡ್ ಅನಿತಾ. ಮಂಜುನಾಥ್ ಅಂಡ್ ಅನಿತಾ, ತಮ್ಮಿಬ್ಬರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಕೂಡ. ಥ್ಯಾಂಕ್ ಯು ಸೋ ಮಚ್. ಚಿನ್ನೆ ಹಾಯ್. ಹಾಯ್ ಹೇಳೋ. ಹೈ ಫೈ. ಶಬಾಷ್. ನಿಮ್ಮ ಮಗಳ ಬಗ್ಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಹೇಳಿ? ಅವಳಿಗೆ ತುಂಬಾ ಹೆಲ್ಪಿಂಗ್ ನೇಚರ್ಸ್ ಇದೆ. ತುಂಬಾ ಯಾರಾದ್ರೂ ಅಜ್ಜಿ ತಾತ ವಯಸ್ಸಾದವ್ರು ಹೋಗ್ತಿದ್ರೆ ಅವ್ರ ತಾತನ ಜೊತೆ ಹೋಗ್ತಿದ್ರೆ ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಏನಾದ್ರೂ ಬನ್ನು ಗಿನ್ನು ಎಲ್ಲ ಕೊಟ್ಬಿಟ್ಟು ಬರ್ತಾಳೆ. ಅವಳಿಗೆ ತುಂಬಾ ಆತರ ಹೆಲ್ಪಿಂಗ್ ನೇಚರ್ಸ್ ಇದೆ. ಹೇರ್ ಸ್ಟೈಲ್ ಬಗ್ಗೆ ತುಂಬಾ ಆಸಕ್ತಿ ಅಂತ ಹೇಳಿಗೆ ಮಿರರ್ ಮುಂದೆ ವಾಷಿಂಗ್ ಇಟ್ಕೊಂಡು ಬಾಚ್ಕೊಂಡ್ದೇ ಇರ್ತಾರೆ. ಡ್ಯಾಡಿ ಹೇರ್ ಸ್ಟೈಲ್ ಬಗ್ಗೆ ಡ್ಯಾಡಿದು ಅದು ಬಿಡಿ, ಅದಕ್ಕೇನೆ ಅವಳು ಯಾವಾಗಲೂ ಮದುವೆ ಮುಂಚೆ ನಿಮ್ಕಿನ ಜಾಸ್ತಿ ಇತ್ತು. ಹೌದಾ? ಮದುವೆ ಆದ್ಮೇಲೆ ಹಣೆ ಬರೋಕೆ ಹೊಣೆ ಯಾರು ಏನು ಮಾಡೋದಕ್ಕಾಗಲ್ಲ. ಪ್ರಾಬ್ಲಮ್ ಡಾಕ್ಟರ್ ಹತ್ರ ಹೋದಾಗ ಕೇಳ್ತಾರೆ, ವಾಟ್ ಈಸ್ ದ ಪ್ರಾಬ್ಲಮ್ ಫಾರ್ ಯರ್ ಹೇರ್ ಫಾಲ್? ಡ್ಯಾಂಡ್ರಫ್, ಟೆನ್ಷನ್ ಅಂತ, ನೋ ಮ್ಯಾರೇಜ್ ಅಂತ ಹೇಳ್ಬೇಕು. ಅದು ನಿಜಾನೇ. ಓಕೆ ಸರಿ, ಈಗ ನಾವು ಮೊದಲನೇ ಒಂದು ಸುತ್ತನ್ನು ಶುರು ಮಾಡೋಣ. ಮೊದಲನೇ ಸುತ್ತು ಜಿಲೇಬಿ ಅಂದ್ರೆ ಜೆಂಟಲ್ಮೆನ್, ಲೇಡಿ ಅಂಡ್ ಬೇಬಿ. ಯಾರು ಇಲ್ಲಿರ್ತೀರಾ, ಯಾರು ಅಲ್ಲಿಗೆ ಹೋಗ್ತೀರಾ? ನಾವು ಒಳಗಡೆ ಹೋಗ್ತೀನಿ, ಇವರೆಲ್ಲ. ಹೌದಾ? ಶೋರ್. ನೀವು ಆಟದ ಮನೆಗೆ ಹೋಗಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಅನಿತಾ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಟ ತೋರಿಸ್ತೀನಿ ಫಸ್ಟ್ ನೋಡಿ. ಆಟದ ಮನೆ. ಸೊ ಆಟದ ಮನೆಯಲ್ಲಿ ಲೆಟರ್ಸ್ ಇದೆ. ಓಕೆ, ಇದು ಆಟ ನೋಡಿದಿರಾ? ಓಕೆ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ: ನಿಮ್ಮ ಮಗು 1 ನಿಮಿಷದಲ್ಲಿ ಎಲ್ಲಾ ಅಕ್ಷರಗಳನ್ನು ತಂದು ಜೋಡಿಸಬಹುದೇ? ಹೌದು ಅಥವಾ ಇಲ್ಲ? ಹೌದು. ಹೌದು. ಸೊ 1 ನಿಮಿಷದಲ್ಲಿ ಎಲ್ಲಾ ಪದಗಳನ್ನ ಜೋಡಿಸುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಬಜರ್ ಅನ್ನ ಫ್ರೀಸ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ರೆಡಿ? 1 2 3 ಬಜರ್. ಓಕೆ, ಬಜರ್ ಫ್ರೀಸ್ ಆಗಿದೆ. ನಾವೇನು ಮಾಡೋದಕ್ಕಾಗಲ್ಲ. ಹೌದು ಅಂತ ನೀವು ಹೇಳಿದಿರಾ. 60 ಸೆಕೆಂಡ್ಗಳು. ಫಸ್ಟ್ ಬಂದು ಒಂದು ಲೆಟರ್ ನ ಮುಟ್ಟಿದ ತಕ್ಷಣ ಟೈಮ್ ಸ್ಟಾರ್ಟ್ ಆಗುತ್ತೆ. ಆಟದ ಮನೆ ಪ್ಲೀಸ್. ಇದನ್ನ ಜೋಡಿಸ್ತೀಯಾ ನೀನೆ? ಜೋಡಿಸು ಚಿನ್ನ. ಹೆಚ್ ಎಲ್ಲಿದೆ ನೋಡು. ಹೆಚ್ ಎಲ್ಲಿ ಇಡ್ಬೇಕು? ಹೆಚ್ ತಗೋ. ಇಲ್ಲಿ ಇದು ಫಸ್ಟ್ ಬ್ಲೂ ಕಲರ್. ಇಲ್ಲಿ 6 ಅದನ್ನ ಇಲ್ಲಿ ಇದಕ್ಕೆ ವೆರಿ ಉಲ್ಟಾ ಮಾಡು. ಇನ್ನು ಉಲ್ಟಾ ಮಾಡು. ಫುಲ್ ಉಲ್ಟಾ ಮಾಡು. ಗುಡ್. ಹಂಗಿಡು, ಸಾಕು. ನೆಕ್ಸ್ಟ್ ಇದೆ ಎಚ್ ತಗೋ. ಇಲ್ಲಿ 15 ಸೆಕೆಂಡ್ಸ್ ಆಯ್ತು. ಫಸ್ಟ್ ಎಚ್ ತಗೋ. ನಾನು ಹೇಳಿದ್ದೇನು? ಎಲ್ಲಿ ಎಚ್? ಇಲ್ಲಿ ಜೋಡ್ಸು. ಕಮಾನ್ ಜೋಡ್ಸು. ನಿಂದು ಯಾವುದು? ನೆಕ್ಸ್ಟ್ ಎ ಎಲ್ಲಿದೆ? ನೀನು ಎಲ್ಲಿದೆ? ಎ ಎಲ್ಲಿದೆ? ಎ ಹಾಕಮ್ಮ ನೀನು. ಕಂಪ್ಲೀಟ್ ಮಾಡಮ್ಮ. ಗುಡ್. ಗುಡ್. ನೆಕ್ಸ್ಟ್ ತಗೋ. ಡಿ ತಗೋ. ಯಾವ್ದೋ ಒಂದು ತಗೋ ಬೇಗ. ತಗೋ ಡಿ ತಗೋ. ಇಲ್ಲಿ ತೊಗೊಂಬಂದು ಫಿಕ್ಸ್ ಮಾಡಿ. ಇಲ್ಲಿ ಫಿಕ್ಸ್ ಮಾಡು. ಗುಡ್. 15 seconds. ವೆರಿ ಗುಡ್.
ನೆಕ್ಸ್ಟ್ ಎ ತಗೋ ನೋಡು ಅಲ್ಲಿದೆ ಇದು ಮೇಲೆ ಬಂದು ಫಿಕ್ಸ್ ಮಾಡು ಪರವಾಗಿಲ್ಲ ಹಾ ಅಲ್ಲಿ ಹಾಕು ವೆರಿ ಗುಡ್ ವೆರಿ ಗುಡ್ 7 ನೆಕ್ಸ್ಟ್ 6 ಪಿ ತಗೊಂಡು 3 ಎಲ್ಲಿ ಮೇಲೆ 2 1 ಅಲ್ಲಿಗೆ 5,000 ರೂಪಾಯಿ ಹೋಗಿ ಗಾನಕ್ಕೆ ಬಿಡಿ ಪರವಾಗಿಲ್ಲ. ಮಂಜುನಾಥ್ ಅವರೇ, ಸರ್ ನಿಮ್ಮ ಧರ್ಮಪತ್ನಿಗೆ ಹಾ 5,000 ರೂಪಾಯಿಗೆ ಒಂದು ಪ್ರಶ್ನೆ ಕೇಳಿದೆ. 1 ನಿಮಿಷದಲ್ಲಿ ನಿಮ್ಮ ಮಗಳು ಅಷ್ಟನ್ನು ಕಂಪ್ಲೀಟ್ ಮಾಡ್ತಾಳಾ ಅಂತ. ಹಾ ಅವರು ಸೂಪರ್ ಸುಪ್ರೀಮ್ ಆಗಿ ಹೌದು ಅಂತಂದ್ರು. ಹಾ ಸೂಪರ್ ಸುಪ್ರೀಮ್ ಆಗಿ ಆಗ್ಲಿಲ್ಲ. ಓ ಸೊ ಒಟ್ನಲ್ಲಿ ಅವ್ರು ಹ್ಯಾಪಿ ದಿವಾಲಿ ಅಂತ ನಿಮ್ಮ ಮಗಳು ಸಿಂಬಾಲಿಕ್ ಆಗಿ ವಿಶ್ ಮಾಡಿದ್ದಾರೆ ಎಲ್ರಿಗೂ. ಥ್ಯಾಂಕ್ ಯು. ಸಾಕು ಅಷ್ಟು ಮಾಡಿದ್ರಲ್ಲ, ಅದುವೇ ಬೇಜಾನಾಯ್ತು. ಓಕೆ, ಮುಂದಿನ ಸುತ್ತಿನಲ್ಲಿ ಸಿಗೋಣ. ಇನ್ನು ಫಾಸ್ಟ್ ಆಗಿ ಆಟ ಆಡ್ಬೇಕು. ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನೀವು ಹೋಗಿ ನಿಮ್ಮ ಯಜಮಾನ್ರ ಜುಟ್ಟು ಹಿಡಿದು ಎಳೆದು ಹಂಗೆ ಬಿಸಾಕ್ಬಿಡಿ. ಆಗಲ್ಲ ಅಂತ ಜುಟ್ಟಿಲ್ಲ ಎಳ್ಯಕ್ಕೆ ಏನ್ ಅದಕ್ಕೆ ನಾವು ಮಾಡೋದು? ಹೇಳಿದ್ವಿ ನಿಮ್ ಜುಟ್ಟು ಹಿಡಿಯೋಣ? ಬೇಡ ಬೇಡ, ನಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸುತ್ತಲ್ಲಿ ಸಿಗೋಣ, ಬನ್ನಿ. ದೀಪಾವಳಿ ವಿಶೇಷ ಸಂಚಿಕೆಯಲ್ಲಿ ನೆಕ್ಸ್ಟ್ ಬರ್ತಾ ಇರುವಂತಹ ಚೋಟಾ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ವಿಹಾನ್. ಇವನಿಗೆ ಅಮ್ಮನ ಕೈ ತುತ್ತು, ಪ್ರಾಣಿಗಳಿಗೆ ಇವನ ಕೈ ತುತ್ತು. ನಡು ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಸು ಅಂತ ಡ್ಯಾಡಿಗೆ ಹೇಳ್ತಾನಂತೆ. ಇವಾಗ್ಲೇ ನೋಡ್ತಿರ್ತಾನೆ ಫೇಸ್ಬುಕ್. ಓದ್ತಾನ ನೋಡ್ಬೇಕು ಸ್ಕೂಲ್ ಬುಕ್. ಹೆಸರು ವಿಹಾನ್, ವಯಸ್ಸು 2 ವರ್ಷ. ಪ್ಲೀಸ್ ವೆಲ್ಕಮ್ ಮಮ್ಮಿ ಡ್ಯಾಡಿ ವಿನಯ್ ಅಂಡ್ ದ್ರವ್ಯ. ಈ ಗಣೇಶ ಕೂರ್ಸೋದಕ್ಕೆ ತಗೊಂಡ್ಬರ್ತಾರಲ್ಲ ಮೂರ್ತಿ, ಹಂಗ್ ತಗೊಂಡ್ಬರ್ತಾ ಇದೀರ ಪಾಪ. ಅವ್ನಿಗೇನ್ ಗೊತ್ತಾಗಬೇಕು, ಅವನು ಭಯ ಎಲ್ಲಿ ನೀರಲ್ಲಿ ಹಾಕ್ಬಿಡ್ತೀರಾ ಅಂತ. ಹಾಯ್ ಶಬಾಷ್, ನೀನು ದಂತ ಮಂಜನ್ಗೆ ನೀನು ಆಡ್ಗೆ ಹೋಗ್ಬೋದು. ನಾವಿಬ್ರು ಡೆಂಟಿಸ್ಟ್ ಅಲ್ವಾ? ಅದಕ್ಕೆ ಹುಟ್ಟಿದ ತಕ್ಷಣ ಹೆಂಗಿದ್ದ ಅವನು? ಹೌದಾ? ಹಾ, ಸೊ ತಾವಿಬ್ರು ಡಾಕ್ಟ್ರು, ಅಲ್ಕಿಡೋ ಡಾಕ್ಟ್ರು ಬೇಸಿಕಲಿ. ಚಿನ್ನೆ, ನೀನ್ ದೊಡ್ಡ ಮೇಲೆ ಡಾಕ್ಟರ್ ಆಗ್ತೀಯಾ? ನಿಂಗೆ ಯಾವ್ದಾದ್ರು ರೈಮ್ಸ್ ಬರ್ತಾ? ಅವನು ಕೆಂಪೇಗೌಡ ಡೈಲಾಗ್ ಹೇಳ್ತಾನೆ. ಕೆಂಪೇಗೌಡ ಡೈಲಾಗ್, ಶಾಬಾಷ್. ನೀನ್ ಕೆಂಪೇಗೌಡ ಡೈಲಾಗ್ ಹೇಳಿದ್ರೆ ಚಾಕ್ಲೇಟ್ ಕೊಡ್ತೀನಿ. ಓಕೆ, ಹಾ ಶಾಬಾಷ್, ಕಮಾನ್ ಹೇಳು ವಿಹಾನ್. ಹೇಳು ಚಿನ್ನ. ಇದು ಇವ್ರ ಅಪ್ಪ ಅಮ್ಮನಿಗೆ ಅಡ್ವರ್ಟೈಸ್ಮೆಂಟ್ ಇದ್ದಾಗಿತ್ತು. ಏನೋ ಸಿಂಹನ್ ಎಲ್ಲಾದ್ರೂ ನೋಡಿದ್ಯಾ, ಕಾಡಲ್ಲಿ ನೋಡಿದ್ಯಾ, ಝೂ ಅಲ್ಲಿ ನೋಡಿದ್ಯಾ, ಪಂಚಾಯತ್ ಬಿಟ್ಟು ಅಂದ್ರೆ 2-3 ನಮ್ಮ ಅಪ್ಪ ಅಮ್ಮನ ಹತ್ರಪ್ಪ ಹಂಗೆ ಹೇಳಿದನು. ಈಗ ಮೊದಲನೇ ಸುತ್ತು ಜಿಲೇಬಿ, ಜೆಂಟಲ್ಮೆನ್ ಲೇಡಿ ಬೇಬಿ. ಇದರಲ್ಲಿ ಒಬ್ರು ಇಲ್ಲಿರ್ಬೇಕು, ಒಬ್ರು ಆಟದ ಮನೆಗೆ ಹೋಗ್ಬೇಕು ಮಗನ ಜೊತೆ. ಯಾರು ಹೋಗ್ತೀರಾ, ಯಾರು ಇರ್ತೀರಾ? ಎಲ್ಗೋನು ಬಾ ವಿಹಾನು. ಓಕೆ ವಿಹಾನ್, ಸೂಪರ್ ಆಗಿ ಆಟ ಆಡ್ಬೇಕಾಯ್ತಾ? ಓಕೆನಾ? ಓಕೆ, ಈಗ ಫಸ್ಟ್ ನಿಮ್ಗೆ ಆಟದ ಮನೆ ತೋರಿಸ್ತೀವಿ. ಓಕೆ, ಆಟದ ಮನೆ. ಓಕೆ, ಆಟದ ಮನೆ ಅಲ್ಲಿದೆ. ತುಂಬಾ ಸಿಂಪಲ್ ಆಗಿರೋ ಗೇಮು. ಅಲ್ಲಿ ಒಂದಷ್ಟು ರಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ರಿಂಗ್ಸ್ ಅನ್ನ ನಿಮ್ಮ ಮಿಸಿಸ್ ಡಾಕ್ಟರ್ ಅವರು ಎತ್ತಿ ಕೈಯಲ್ಲಿ ಇಟ್ಕೋತಾರೆ. ಓಕೆ, ಒಂದೊಂದೇ ರಿಂಗು ನೆಲಕ್ಕೆ ಹಿಂಗ್ ಟಚ್ ಮಾಡಿ ಇಡ್ತಾರೆ. ನಿಮ್ಮ ಮಗ ಅದರಿಂದ ಕಪ್ಪೆ ತರ ಜಿಗಿಬೇಕು. ಓಕೆ, ಸೊ ಅದು ಒಂದಾಗುತ್ತೆ. ನೆಕ್ಸ್ಟ್ ಆ ರಿಂಗ್ ಅಲ್ಲೇ ಬಿಡ್ತಾರೆ. ಸೆಕೆಂಡ್ ರಿಂಗ್ ಇಡ್ತಾರೆ, ಮತ್ತೆ ಹೇಗಿರ್ತಾರೆ, ಮತ್ತೆ ಇಡೋದು, ಮತ್ತೆ ಇಷ್ಟು ಆಟ. ಓಕೆ ಓಕೆ, ಇದು ಆಟ ಆದ್ರೆ ನಿಮಗೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ತೋರಿಸಿಪ್ಪ, ಪ್ರಶ್ನೆ. ನಿಮ್ಮ ಮಗು 1 ನಿಮಿಷದಲ್ಲಿ ಎಷ್ಟು ರಿಂಗ್ಗಳನ್ನು ಕಪ್ಪೆಯಂತೆ ಕುಪ್ಪಳಿಸಿ ದಾಟಬಹುದು? 0 to 2, 3 to 5, 6 to 8, 9 or more? 6 to 8. 6 to 8. Sure? Yes. Okay. You want to freeze it? Yes, I want. Okay. 6 to 8 ಅಂತ ಹೇಳಿದಿರಾ? 1, 2, 3, buzzer. ಬಜರ್ ಫ್ರೀಸ್ ಆಗಿ ಹೋಗಿದೆ. 6 ರಿಂದ 8 ಅಂತ ಹೇಳಿದಿರಾ? 1 ನಿಮಿಷ ಟೈಮ್ ಸಿಗುತ್ತೆ. ಫಸ್ಟ್ ರಿಂಗ್ ದಾಟಿದ ತಕ್ಷಣ ಟೈಮ್ ಕೌಂಟ್ ಆಗುತ್ತೆ. ಓಕೆ ಓಕೆ, ಆಲ್ ದಿ ವೆರಿ ಬೆಸ್ಟ್. ಗೆದ್ರೆ 5,000 ರೂಪಾಯಿ. ಥ್ಯಾಂಕ್ ಯು. ಓಕೆ, ಒಂದು ರೂಟ್ ಕೆನಲ್ ಮಾಡಿದಷ್ಟೇ ಖುಷಿ ಆಗ್ಬೇಕು ನಿಮ್ಗೆ. ನೋಡೋಣ. ಓಕೆ ಓಕೆ, ರೆಡಿ, ಕಮ್ ಆನ್. ವಾ ವಿಹಾನ್. ವಿಹಾನ್, ಇಲ್ಲಿ ನೋಡು ಜಿರಾಫೆ. ಜಿರಾಫೆ ಅಲ್ಲುಜ್ಜಿ ಕೂತ್ಕೋತಿ ಅದ್ರ ಮೇಲೆ. ಎಲ್ಲೆಲ್ಲೂ ಆಕ್ಟಿವ್ ಆಗಿ, ಎಲ್ಲೆಲ್ಲೂ ಬಿಂದಾಸ್ ಆಗಿ, ಏನಾದ್ರೂ ಚಾರ್ಮಿಂಗ್ ಆಗಿ ಇರಬೇಕು ಇಲ್ಲಿ. ಪುಟ್ಟ, ಇದ್ರಿಂದ
ಜಂಪ್ ಮಾಡು ಚಿನ್ನಮ್ಮ. Time start. ಅವಳೆಲ್ಲ 1 ಕೂತ್ಕೊಂಡು ಜಂಪ್ ಮಾಡ್ಬೇಕು. ಬಾ ಇಲ್ಲಿ ಚಿನ್ನಮ್ಮ. Time starts. ಮಾಡಿಸಿ ಇನ್ನೊಂದು ಕೂತ್ಕೊಂಡು ಜಂಪ್ ಮಾಡು. ಫ್ರಾಕ್ ತರ ಫ್ರಾಕ್ ಹೆಂಗ್ ಮಾಡುತ್ತೆ? ಹಾ, ವೆರಿ ಗುಡ್. Go. ಈಗ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಮಾಡಿ, ಇಲ್ಲಿ ಮಾಡಿ, ಬನ್ನಿ, ಇಲ್ಲಿ ಮಾಡಿ, ವಿಹಾನು, ಇಲ್ಲಿ ಮಾಡಿ, ಇಲ್ಲಿ ಮಾಡಿ, ಜಂಪ್ ಮಾಡಿ, ಜಂಪ್ ಹೆಂಗೆ? ಫ್ರಾಕ್ ತರ. ಇನ್ನೊಂದ್ ಸರ್ತಿ ಇಲ್ಲಿ ಫ್ರಾಕ್ ತರ. Good. 3 ಪುಟ್ಟ ಇನ್ನೊಂದ್ ಸತಿ ಇಲ್ಲಿ ಫ್ರಾಕ್ ತರ ಮಾಡ್ಬೇಕೀಗ. ಕರೆಕ್ಟ್ ಫ್ರಾಕ್ ತರ. ಕೂತ್ಕೊಳ್ಳಿ. ಕರೆಕ್ಟ್ ಫ್ರಾಗು. ಕೂತ್ಕೊಳ್ಳಿ. ಫ್ರಾಕ್ ತರ ಜಂಪ್. ಈ ಕಡೆ ಮಾಡಿ ವಾಪಸ್. ಇದು ಯಾವ್ದೋ ಮಾಡ್ರನ್ ಫ್ರಾಗ್ ಇದು. 3 ಆಗಿದೆ. 3 ಇಲ್ಲಿ ಫ್ರಾಕ್ ತರ ಜಂಪ್ 40 ಸೆಕೆಂಡ್ಸ್ ಆಗಿದೆ. ಫ್ರಾಕ್ ತರ. ಕೂತ್ಕೊಂಡ. ಶಾಬಾಷ್. 4 ಇಲ್ಲಿ ಜಂಪ್ ಮಾಡಿ. 10 ಸೆಕೆಂಡ್ಸ್. ಇಲ್ಲಿ ಫ್ರಾಕ್ ತರ ಕೂತ್ಕೊಂಡು ಮಾಡಿ. ವೆರಿ ಗುಡ್. 9 8 ಈಗ ಬನ್ನಿ ಇಲ್ಲಿ. 7 ಈಗ ಬನ್ನಿ ಇಲ್ಲಿ. 6 ವಿಹಾನ್ ಬೇಬಿ 5 ಇಲ್ಲಿ ಬನ್ನಿ. 4 ವಿಹಾನು 3 ಇಲ್ಲಿ ಬನ್ನಿ ಇಲ್ಲಿ. 2 1 ಇಲ್ಲಿ. ಅಯ್ಯಯ್ಯೋ ಡಾಕ್ಟ್ರೆ, ಇನ್ನೊಂದೇ ಒಂದ್ ಬೇಕಾಗಿತ್ತು. ಓಕೆ. ಆದ್ರೂ ಒಂಥರ ಈ ಇಡೀ ಜಗತ್ತಲ್ಲಿ ಇಲ್ದೇ ಇರುವಂತ ಒಂದು ಡಿಫ್ರೆಂಟ್ ಫ್ರಾಗ್ ಅನ್ನ ನಿಮ್ ಮಗ ತೋರಿಸಿ. ಎಲ್ಲೂ ಸಿಗಲ್ಲ ಇದು. ಎಗರ್ಕೊಂಡ್ಬಂದು ಆಮೇಲೆ ಕೂತ್ಕೊಳ್ಳೋಂತ ಫ್ರಾಗ್ ಇದು ನಮಗ್ ಗೊತ್ತಿಲ್ಲ. ಇದು ಎಕ್ಸಲೆಂಟ್ ರಾಗ್ ಇರ್ಬೇಕು ಅಲ್ವಾ? ಇನ್ನೊಂದು ಮಾಡಿದಿದ್ರೆ ನೀವು 5,000 ರೂಪಾಯಿ ಗೆಲ್ಬೋದಾಗಿತ್ತು. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ, ಸೊ ಮುಂದಿನ ಸುತ್ತಿನಲ್ಲಿ ಮೀಟ್ ಮಾಡೋಣ. ಓಕೆ, ಅದ್ರಲ್ಲಿ ಇನ್ನೂ ಫಾಸ್ಟ್ ಆಗಿ ಆಡೋಣ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಥ್ಯಾಂಕ್ ಯು. ಬನ್ನಿ, ನೆಕ್ಸ್ಟ್ ರೌಂಡ್ ಅಲ್ಲಿ ಸೂಪರ್ ಆಗಿ ಆಡ್ಬೇಕು. ಈಗ ನೆಕ್ಸ್ಟ್ ಚೋರ ಚಾಂಪಿಯನ್ ರೆಡಿ ಆಗಿದ್ದಾರೆ ಬರೋದಕ್ಕೆ. ಸೊ ಪ್ಲೀಸ್ ವೆಲ್ಕಮ್ ಸಂಸ್ಕೃತಿ. ಎಲ್ಲರಿಗೂ ಪೆಟ್ ನೇಮ್ ಇಟ್ಟು ಕರೀತಾಳೆ. ಯಾರಾದ್ರೂ ಜಗಳಕ್ ಬಂದ್ರೆ ಜಗಳಗಂಟಿ ಜಯಮ್ಮ ಆಗ್ತಾಳೆ. ಮುಂಜಾನೆ ಬೇಕಂತೆ ಚಿಕನ್ ಕಬಾಬು, ಎಲ್ಲದಕ್ಕೂ ಕೊಡ್ತಾಳೆ ಪಟ್ ಅಂತ ಜವಾಬು. ಹೆಸರು ಸಂಸ್ಕೃತಿ, ವಯಸ್ಸು 3 ವರ್ಷ. ಸಂಸ್ಕೃತಿ ಅವರ ಡ್ಯಾಡಿ ಮಮ್ಮಿನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಅಪ್ಪ ಅಮ್ಮ ಜಗದೀಶ್ ಅಂಡ್ ಸುಮನ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಈಗ ನಿಮ್ಮ ಮಗಳ ಬಗ್ಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಹೇಳಿ ಸರ್. ತುಂಬಾ ಹಠ ಮಾಡ್ತಾಳೆ. ವೆರಿ ಗುಡ್. ಎಲ್ಲದಕ್ಕೂ ಉಲ್ಟಾ ಇರ್ತಾಳೆ. ವೆರಿ ಗುಡ್. ಹಾಡು ಹೇಳಿದ್ರೆ ಅದನ್ನು ಉಲ್ಟಾ ಇರ್ತಾಳೆ. ವೆರಿ ಗುಡ್. ನಾವು ಅದೇ ತರ ಉಲ್ಟುಲ್ಟ ಗೇಮ್ಸ್ ಏನೇನೋ ಇಟ್ಟಿರ್ತೀವಿ. ಗೊತ್ತು, ನೀವು ಯಾವಾಗ್ಲೂ ಉಲ್ಟಾನೆ. ನಾನು ಸ್ವಜನ ಪಕ್ಷಪಾತಿ ಅಲ್ವಾ? ನಮ್ ಅಲ್ಲ ಸೃಜನ ಪಕ್ಷ. ಹೌದು, ಅದು ನಮ್ದು ಸ್ವಜನ ಅಂದ್ರೆ ನಮ್ದು ಹಂಗೆ ಆಗ್ಬಿಡುತ್ತೆ. ನಮ್ದೇ ಪಕ್ಷ ಅಲ್ವಾ? ಓಕೆ, ಈಗ ನೀವು ಒಬ್ರು ಇಲ್ಲಿರ್ಬೇಕು, ಒಬ್ರು ಮಗಳನ್ನ ಕರ್ಕೊಂಡು ಆಟದ ಮನೆಗೆ ಹೋಗ್ಬೇಕು. ಯಾರು ಇರ್ತೀರಾ, ಯಾರು ಅಲ್ಲಿಗೆ ಹೋಗ್ತೀರಾ? ನಾನು ಸರಿ, ಓಕೆ, ಡನ್. ಸೊ ನೀವು ನಿಮ್ಮ ಗೊಂಬೆ ಇಬ್ರು ಆಟದ ಮನೆಗೆ ಹೋಗಿ. ನಾವಿಲ್ಲಿ ನಿಮಗೆ ಪ್ರಶ್ನೆ ಕೇಳ್ತೀವಿ, ಆಟ ಆಡೋಣ. ಓಕೆ, ನೀವು ಆಟದ ಮನೆಗೆ ಬನ್ನಿ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಓಕೆ, ನೀವಿರೋದೆಲ್ಲಿ? ದಾವಣಗೆರೆ. ಬೆಣ್ಣೆ ದೋಸೆ. ಓಕೆ ಸರ್, ದಾವಣಗೆರೆಯಿಂದ ಬಂದಿದ್ದೀರಾ. ಫಸ್ಟ್ ನಿಮಗೆ ಇವಾಗ ಆಟವನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ನೋಡಿ ಗಮನ ಇಟ್ಟು. ಆಟದ ಮನೆ ಪ್ಲೇಸ್ CC ಅಂದ್ರೆ ಛೋಟಾ ಚಾಂಪಿಯನ್ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಒಂದಷ್ಟು ಬರ್ಡೇ ಕ್ಯಾಪ್ಗಳು. ಓಕೆ, ಇದಷ್ಟು ಬರ್ಡೇ ಕ್ಯಾಪ್ಗಳು. ಅಲ್ಲಿ 0 ಇಂದ 9 ಅಂದ್ರೆ 10 ನಂಬರ್ಗಳಿದೆ. ಪ್ರತಿ ಒಂದು ನಂಬರ್ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟಿಂಗ್ ಫ್ರಮ್ 0 ಅಲ್ಲಿಗೆ ಹೋಗ್ಬೇಕು. ನಿಮ್ಮ ಹೆಂಡತಿ ಅಲ್ಲಿ ಕೂರ್ಬೇಕು. ನಿಮ್ಮ ಮಗಳ ಕೈಲಿ ಒಂದು ಟೋಪಿಯನ್ನ ತರಿಸ್ಕೊಂಡು ತಲೆ ಮೇಲೆ ಹಾಕ್ಸ್ಕೋಬೇಕು. ನೆಕ್ಸ್ಟ್ 1 ಬರ್ಬೇಕು, ಮತ್ತೆ ಟೋಪಿಯನ್ನ ತರಿಸ್ಕೋಬೇಕು, ಹಾಕ್ಸ್ಕೋಬೇಕು ಬೇರೆ ಟೋಪಿನ. ಹಾಗೆ 2 3 4 5 6 7 8 9. ಓಕೆ, ಇದು ಆಟ. ಗೊತ್ತಾಯ್ತಲ್ಲ? ಓಕೆ, ಈಗ ನಾನು ನಿಮಗೆ ಕೇಳುವಂತ ಪ್ರಶ್ನೆ, ನಿಮ್ಮ ಮಗು 1 ನಿಮಿಷದಲ್ಲಿ ಎಷ್ಟು ಟೋಪಿಗಳನ್ನು ಹಾಕಬಹುದು? ನಿಮ್ಮ ಆಪ್ಷನ್ 0 to 2, 3 to 5, 6 to 8, 9 or more. 3 to 5. 3 to 5. ಏನಪ್ಪ? 3 to 5. ಎಲ್ಲರೂ 3 to 5 ಅಂತ ಇದ್ದಾರೆ. ಓಕೆ, 3 to 5 ಅಂತ ಹೇಳ್ತಿದ್ದೀರಾ? ಬಜರ್ ಫ್ರೀಸ್ ಮಾಡ್ತೀರಾ? 1 2 3 ಬಜರ್. ಓಕೆ, ಸರಿ, ಡನ್. 3 to 5 ಫ್ರೀಸ್ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಗೆದ್ರೆ 5,000 ರೂಪಾಯಿ ನಿಮಗೆ ಸಿಗುತ್ತೆ ಜಗದೀಶ್ ಅವರೇ. ಗುಡ್ ಲಕ್. ಆಟದ ಮನೆ ಪ್ಲೀಸ್. ಟೋಪಿ ಹಾಕಿದ ತಕ್ಷಣ ಯಾವ ತರ ಇದೆ? ಮುಗ್ಗಾಗ್ತಂಗೆ. ಟೈಮ್ ಸ್ಟಾರ್ಟ್ಸ್. 1 ಒಂದಾಗಿದೆ. ಇನ್ನೊಂದು ತಗೊಂಡು ಕೊಡು. ಓಕೆ, 1 ಆಗಿದೆ. ಕ್ಯಾಪ್ ಹಾಕು, ಜಲ್ದಿ ಬಾ. ಕ್ಯಾಪ್ ಹಾಕು. ಹಿಂಗೆ ಮತ್ತೆ ಶಬಾಷ್.
ಇಲ್ವಾ ಚಿನಿ ಇಲ್ವಾ ಇಲ್ಲಿ ಕೊಡು 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 ಜಲ್ದಿ ಜಲ್ದಿ ಜಲ್ದಿ. ಓ ಇವಳು ಸನ್ಮಾನ ಮಾಡ್ತಾಳೆ. 3 ಇಲ್ವಾ ಚಿನಿ ಚಿನಿ ಇಲ್ಲಿ ಇಲ್ಲಡು ಇಲ್ವಾ ಜಲ್ದಿ ಬಾ ಒಂದ್ ತಗೊಂಬ ಚಿನಿ ಒಂದು 3 to 5 ಹೇಳಿದಿರಾ, 30 ಸೆಕೆಂಡ್ ಆಗಿದೆ. ಚಿನಿ ಇಲ್ಲಿ ತಗೊಂಬ ಒಂದ್ ತಗೊಂಬ. ಅಯ್ಯಯ್ಯೋ. ಬಾ ಜಲ್ದಿ ಕ್ಯಾಪ್ ನಿಮಗೆ ಜಲ್ದಿ ಬಾ ಮನೆಗೆ ಹಾಕು. ಚಿನಿ ಹಾಕು 40 seconds. 4 ಇನ್ನೊಂದ್ ತಗೊಂಬ. ಮುಂದೆ ಹಾಕಿ ನಿಲ್ಸಿದ್ರೆ ಓಕೆ. 15 ಸೆಕೆಂಡ್ ಇದೆ. ಇಲ್ಲಿ ಇನ್ನೊಂದು ತಗೊಂಬ ಹಾಕು. 5 ಕೌಂಟ್ ಡೌನ್. 10 ಚಿನಿ 9 ತಗೊಂಬ 8 7 ತಗೊಂಬ 6 5 4 3 2 ಶಾಬಾಷ್. ಸೂಪರ್. ಓಕೆ, ಅಂತೂ ಇಂತೂ ನೀವೆಲ್ಲ ಬರೀ ಇದೇ ಕೆಲಸ ಮಾಡಿ. 6 ರಿಂದ 8 ಅಂತ 5,000 ನೀವು ಉಳಿಸ್ಕೊತಾ ಒಂದು ಇದ್ದೀರಾ. ಚೂರು ಮಿಸ್ಟೇಕ್ ಆಗಿದ್ರೆ 6ಕ್ಕೆ ಹೋಗಿರೋದಲ್ಲಿ ಹೋಗೋದದು ನೀವು ಮಾಡೋ ಕೆಲಸ ಅದು. ನಮ್ಮ ಕೆಲಸನೇ ಅದು. 6ಕ್ಕೆ ಇರ್ತಾ ಇರಲಿಲ್ಲ, 3ಕ್ಕೆ ಇಳಿತಾ ಇರಲಿಲ್ಲ. ಆಮೇಲೆ 5,000 ರೂಪಾಯಿ ಗೆದ್ದಿರಾ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ನೋಡೋಣ ಆಟದ ಮನೇಲಿ ಇನ್ನ ಎಷ್ಟು ಆಟ ಆಡ್ತೀಯಾರಂತ. ಆಟದ ಮನೆ ಪ್ಲೀಸ್. ಚಿನಿ ಬಾ ಜಲ್ದಿ ಬಾ ಇನ್ನೂ ಟೋಪಿ ಹಾಕ್ಸಿ. ಇಲ್ಲಡಿ ಇನ್ನೊಂದೇ ಒಂದು ಇದೊಂದೇ ಸ್ವಾಮಿ, ಒಂದ ಎರಡ ನಾವು ಅದಕ್ಕೆ ಒಂದು 20 ಇಟ್ಟಿದ್ವಿ ಹಾಕ್ಸ್ಕೊಳ್ಳಿ ಅದಕ್ಕೆ. ಬಂದವರಿಗೆಲ್ಲ ಹಾಕ್ಬಿಟ್ಟಿದ್ದೀವಿ. ನೋಡೋಣ ಎಷ್ಟು ಹಾಕ್ತಾರೆ. ಇನ್ನೊಂದು ತಗೊಂಬ ಇನ್ನೂ ಅಂತ ಪರವಾಗಿಲ್ಲ, ನಮ್ಮ ಮಿಸ್ಸಸ್ ಚೆನ್ನಾಗಿ ಟೊಪ್ಪಿ ಹಾಕ್ಸ್ಕೊಂಡು. ಫಸ್ಟ್ ಟೈಮ್ ಗಂಡ ಖುಷಿ ಪಟ್ಟರೆ ಟೋಪಿ ಹಾಕ್ಸ್ಕೊಂಡು. ಚಿನಿ ಇಲ್ಲಿ ಬಾ. ಹಾ ಓಕೆ ಡನ್. ಒಟ್ಟಿನಲ್ಲಿ ನೀವು ಗೆಸ್ಟ್ ಮಾಡಿರೋದು ಕರೆಕ್ಟ್ ಆಗಿದೆ. 5,000 ರೂಪಾಯಿ ಗೆದ್ದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮುಂದಿನ ಸುತ್ತಿನಲ್ಲಿ ಮೀಟ್ ಮಾಡೋಣ. ಬಾಯ್. ಫಾಸ್ಟ್ ಆಗಿ ಆಡಬೇಕು. ಓಕೆ ಸರ್. ಥ್ಯಾಂಕ್ ಯು ಸರ್. ಬನ್ನಿ. ದೀಪಾವಳಿ ಸಂಚಿಕೆಯ ಇವತ್ತಿನ 4ನೇ ಹಾಗೂ ಕೊನೆಯ ಚೊಡ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ರಾಕೇತ್. ಅಳೋದು ಅಂದ್ರೆ ಇಷ್ಟ ಆಗಲ್ವಂತೆ. ಯಾರೇ ಅಳ್ತಾ ಇದ್ರು ಖರ್ಚಿಗೆ ಕೊಡ್ತಾನಂತೆ. ಮನೇಲಿರೋ ವಸ್ತುಗಳೆಲ್ಲ ನಡೆದಾಡ್ಬೇಕು ಅಂತಾನೆ. ಅದಕ್ಕೆ ವಸ್ತುಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ತಾನೆ. ಸಿಕ್ಕವ್ರ ಜೊತೆ ಯಾವಾಗ್ಲೂ ರಯ್ಯ. ಹೆಸರು ರಾಕೇತ್. ವಯಸ್ಸು 2.5 ವರ್ಷ. ಪ್ಲೀಸ್ ವೆಲ್ಕಮ್ ಮಮ್ಮಿ ಡ್ಯಾಡಿ ಪೃಥ್ವಿ ಅಂಡ್ ರೂಪಾ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಎಂತ ಸ್ವಾರ್ಥಿಗಳು. ಜೀವನದಲ್ಲಿ ಮಕ್ಕಳು ಅಂದ್ರೆ ಫಸ್ಟ್ ಮಕ್ಕಳು ಅಂತಾರೆ. ಮಕ್ಕಳು ಬಿಟ್ಬಿಟ್ಟು ಹೆಂಡತಿನ ಹತ್ಕೊಂಡು ಆಡ್ತಾ ಇದ್ದಾರೆ. ಫಸ್ಟ್ ಪ್ರಾಕ್ಟೀಸ್ ಇರೋದು 8 ಎತ್ಕೊಂಡು, ಆಮೇಲೆ ಮಗು ಎತ್ಕೊಂಡು ಇನ್ನೊಂದ್ಸರಿ ಬರ್ತೀನಿ. ಮತ್ತೆ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಆಗಿದ್ದಕ್ಕೆ ಇದು ಹುಟ್ಟಿರೋದು. ಅದಕ್ಕೆ ಹೇಳಿದ್ದು, ಅದಕ್ಕೆ ಇನ್ನೊಂದ್ಸರಿ ಎತ್ಕೊಂಡ್ ಬಂದಿದ್ದು. ಇನ್ನೊಂದ್ಸರಿ ಹೋಗ್ಬರ್ತೀನಿ, ಮತ್ತೆ ಅವ್ನಿಗೆ ಎತ್ಕೊಂಡ್ ಬರ್ತೀನಿ. ಗಂಡಾಗಲಿ ಹೆಣ್ಣಾಗಲಿ ಮಗು ಒಂದೇ ಇರಲಿ. ಪರವಾಗಿಲ್ಲ, ಏನಾಗ ಅದಕ್ಕೆ ಒಂದೇ. ಪೃಥ್ವಿ ಅಂಡ್ ರೂಪಾ, ತಮ್ಮಿಬ್ಬರಿಗೂ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಏನ್ ಮಾಡ್ಕೊಂಡಿದ್ದೀರಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ತಾವು? ಟೀಚರ್. ಓಕೆ, ನಿಮ್ಮ ಮಗನ ಒಂದು ಸ್ಪೆಷಲ್ ಗುಣ ಹೇಳಿ. ಲೈಕ್ ಈಗ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿರ್ತೀವಿ. ಇನ್ನೊಂದ್ 2 ದಿನ ಬಿಟ್ಟು ಯಾವತ್ತೋ ಸ್ಟೋರಿ ಹೇಳ್ತಾ ಇರ್ತೀನಿ. ಪಾಪ ಫಿಶ್ ಬಹಳ ಗುಡ್ ಬಾಯ್, ಯಾಕಂದ್ರೆ ದಿನ ಸ್ನಾನ ಮಾಡುತ್ತೆ. ಕರೆಕ್ಟ್ ಕಣಲೆ. ಅವನೆಲ್ಲ ಫುಲ್ ಲೈಟ್ಸ್ ಗಿಟ್ಸ್ ಎಲ್ಲ ನೋಡ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಚಿನಿ ಆಟ ಆಡ್ತೀಯ ಈಗ ನೀನು? ಓಕೆನಾ? ಓಕೆ, ಅವ್ನು ಆಟ ಆಡೋದಕ್ಕೆ ರೆಡಿ. ನೀವಿಬ್ರಲ್ಲಿ ಯಾರು ಇವಾಗ ಆಟದ ಮನೆಗೆ ಹೋಗ್ತೀರಾ, ಯಾರು ಇಲ್ಲಿ ಇರ್ತೀರಾ? ನಾನು ಹೋಗ್ತೀನಿ, ತುಂಬಾ ಟಯರ್ಡ್ ಆಗಿದ್ದಾರೆ. ಪಾಪ ಎತ್ಕೊಂಡ್ಬಂದು ಅಲ್ವಾ? ಓಕೆ, ಸರ್ ನೀವು ಆಟದ ಮನೆಗೆ ಹೋಗಿ ಅಲ್ಲಿ ಆಟ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಸರಿ, ಓಕೆ ಬನ್ನಿ. ಪೃಥ್ವಿಯವರೇ, ಓಕೆ. ನಿಮ್ಮ ಮಗನಿಗೆ ದೇವರ ಬಗ್ಗೆ ಭಯ ಭಕ್ತಿ ಅವೆಲ್ಲ ಇದೆಯಾ? ತುಂಬಾ ಪೂಜೆ ಎಲ್ಲ ಮಾಡ್ತಾನ? ಪೂಜೆ ಮಾಡ್ತಾನೆ ಅನ್ನೋದಕ್ಕಿಂತ ಓಕೆ, ದೇವ್ರ ಕಂಡ್ರೆ ದೇವ್ರದಲ್ಲಿ ಹೇಳಿದ್ರೆ ನಮಸ್ಕಾರ ಮಾಡ್ತಾನೆ, ಅಡ್ ಬೀಳ್ತಾನೆ. ಓಕೆ ಸರಿ. ಬೆಳೆದಿರೋ ಎಷ್ಟೋ ಜನಕ್ಕೇನೆ ದೇವರು ಅಂದ್ರೆ ನಂಬಿಕೆ ಇಲ್ಲ, ಅದು ಇದೆಲ್ಲ ಡೌಗಳು ಮಾಡ್ತಾರೆ. ಓಕೆ, ಬಿಟ್ಟಾಕಿ ಅವ್ರ ಬಗ್ಗೆ ಮಾತಾಡೋಣ. ಆದ್ರೆ ಇವತ್ತು ನಮ್ಮ ದೀಪಾವಳಿ ಹಬ್ಬ. ಸೊ ದೇವರು ನಮ್ಮ ಆಟದಲ್ಲಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಓಕೆ, ಅದಕ್ಕೆ ಆ ದೇವರನ್ನ ಇಟ್ಕೊಂಡು ಒಂದು ಆಟವನ್ನ ನಾವು ರೆಡಿ ಮಾಡಿದ್ವಿ. ಅದೇನು ಅಂದ್ರೆ ಒಂದಷ್ಟು ದೇವರುಗಳ ಫೋಟೋಗಳಿದೆ. ಓಕೆ ಓಕೆ, ಗಣೇಶ, ಈಶ್ವರ, ಜೀಸಸ್, ಈ ತರ. ಸೊ ನಾನ್ ನಿಮ್ಗೆ ಕೇಳುವಂತ ಒಂದು ಪ್ರಶ್ನೆ ಪ್ಲೀಸ್. ನಿಮ್ಮ ಮಗು 1 ನಿಮಿಷದಲ್ಲಿ ಎಷ್ಟು ದೇವರುಗಳನ್ನು ಗುರುತಿಸಬಹುದು? ಓಕೆ. ಆಪ್ಷನ್ 0 to 3, 4 to 6, 7 to 9, ಎಲ್ಲವನ್ನು. 4 to 6. 4 ರಿಂದ 6 ಅಂತ ಹೇಳ್ತಾ ಇದ್ದೀರಾ. ಫ್ರೀಸ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ಫೈನ್. ಬಜರ್ ರೆಡಿ? 1 2 3 ಬಜರ್.
ಓಕೆ 4 to 6 ಆಗಿದೆ. ಫ್ರೀಸ್ ಮಾಡಾಗಿದೆ. ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಪೃಥ್ವಿ. Okay. ಈಗ ಆಟದ ಮನೆಯಲ್ಲಿ ಅವ್ರು ಎಷ್ಟು ಬೇಗ ಮಾಡ್ತಾರೆ ನೋಡೋಣ. ಓಕೆ, ಆಟದ ಮನೆ ಪ್ಲೀಸ್. ಕೃಷ್ಣ 1. ಓಕೆ. ಇದು ಯಾವ ಚಿನ್ನಿ? ಗಣೇಶ. ಗಣೇಶ 2. ಇದೇನಿದು? ಸಾಯಿಬಾಬಾ. ಶಬಾಷ್. ಇದು 25 ಸೆಕೆಂಡ್ ಆಗಿದೆ. ಇದ್ಯಾವುದು? ಓಂಬುರ. ಗೊತ್ತಾಗಿಲ್ಲ. ಪುಟ್ಟ ನೆಕ್ಸ್ಟ್ ಇದು ಈಶ್ವರ 4. ಶಬಾಷ್. ಆಯ್ತು. ಇದ್ಯಾವುದು ಪುಟ್ಟ? 40 ಸೆಕೆಂಡ್. ಗೊತ್ತಿಲ್ಲ. ಇದ್ಯಾವುದು? ಏನು? ಇಲ್ಲ 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 ಅವನಿಗೆ ಹಿಂಗಿಡ್ ಹಿಂಗಿಡ್ಕೊಂಡ್ರೆ ಗೊತ್ತು ಅವನಿಗೆ. ಅದು ಹೆಸರು ಬರ್ತಾ ಇಲ್ಲ ಅವನಿಗೆ. 4 ಆಗಿದೆ. 15 ಸೆಕೆಂಡ್ ಇದೆ. ಓಕೆ. ಇದ್ಯಾವುದು? ಗೊತ್ತಾಗಿಲ್ಲ. 10. ಇದ್ಯಾವುದು? 5 4 3 2 1. ಶಬಾಷ್. ಒಟ್ಟಿನಲ್ಲಿ ಆ ವಯಸ್ಸಲ್ಲಿ ಅಷ್ಟು ದೇವರುಗಳನ್ನಾದ್ರೂ ಅವನು ರೆಕಗ್ನೈಸ್ ಮಾಡಿದ್ನಲ್ಲ. ಅವನಿಗೆ ಪರ್ಟಿಕ್ಯುಲರ್ ಹೆಸರು ಗೊತ್ತಿಲ್ಲ. ಬುದ್ಧ ಅಂತ ಗೊತ್ತು. ಹಾ. ಬುದ್ಧ ಹೆಂಗ್ ಹಿಡ್ಕಂತಾನೆ ಹಿಂಗ್ ಹಿಡ್ಕೊಳೋದು ಗೊತ್ತು, ಹಿಂಗ್ ಹಿಡ್ಕೊಳೋದು ಗೊತ್ತು ಅವನಿಗೆ. Okay, ಶಬಾಷ್. ಹಂಗೆ ಇನ್ನೊಂದೆರಡು ಗೊತ್ತಿದ್ದು ಅಷ್ಟೇ. ವೆರಿ ಗುಡ್. ಆದ್ರೆ ಅದೇ ಹೇಳಿದ್ನಲ್ಲ, ಎಷ್ಟೋ ದೊಡ್ಡವರಿಗೆ ಗೊತ್ತಿರಲ್ಲ ಅಲ್ವಾ. 4 ಅಂತ ಹೇಳಿದಿರಾ, ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ. ನಿಮ್ಮ ಮಗ 60 ಸೆಕೆಂಡ್ಗಳಲ್ಲಿ 4 ದೇವರುಗಳನ್ನ ರೆಕಗ್ನೈಸ್ ಮಾಡಿದಾನೆ. ಸೊ ಕಂಗ್ರಾಚುಲೇಷನ್ಸ್. 5000 rupees. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಓಕೆ, ಮಂಜುನಾಥ್ ದಂಪತಿಗಳೇ, ಈಗ ತಮಗೆ 2ನೇ ಸುತ್ತು ಜಂತರ್ ಮಂತರ್. ಇದರಲ್ಲಿ ಕಂಪಲ್ಸರಿ ಅಪ್ಪ ಆಟದ ಮನೆಗೆ ಹೋಗ್ಲೇಬೇಕು. ಓಕೆ, ಈ ಸಲ ಒಂದ್ ಸ್ವಲ್ಪ ಟ್ವಿಸ್ಟ್ ಇದೆ, ಮಜಾ ಇದೆ, ನೋಡಿ ಏನದು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೀವು ಬನ್ನಿ ಆಟದ ಮನೆಗೆ. ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಚೋಟಾ ಚಾಂಪಿಯನ್. ಜೈ ಜೈ ಚೋಟಾ ಚಾಂಪಿಯನ್ ಅನ್ಬೇಕು. ಹೇಳ್ರಿ. ಜೈ ಚೋಟಾ ಚಾಂಪಿಯನ್. ಹಾ, ಓಕೆ, ಆಟದ ಮನೆ ತೋರಿಸಿ. ಮಂಜುನಾಥ್, ಖುಷಿ ಆಗ್ತಾ ಇದೆಯಲ್ಲ ಮಂಜುನಾಥ್? ಹೌದು ಹೌದು, ತುಂಬಾ. ಓಕೆ, ಅಲ್ಲಿ ಗ್ರೀನ್ ಮ್ಯಾಟ್ ಮೇಲೆ ನಿಂತ್ಕೊಳ್ಳಿ. ಗ್ರೀನ್ ಮ್ಯಾಟ್. 1 2 3 ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನಿಂತಲ್ಲೇ ಇದಕ್ಕೆ 2 hours ಬೇಕು. ನಂಗೆ ನಿಂತಲ್ಲೇ ಹಕ್ಕಿ ಅಂತೆ 10 ಬಾರಿ ರೆಕ್ಕೆ ಬಡೀರಿ. 1 2 3 4 5 6 7 8 9 10. ಓಕೆ ಓಕೆ, ಡನ್. ಸೊ ಇವಾಗ ಒಂದು ತಿಂಡಿ ಬರುತ್ತೆ, ಮಗುಗ್ ತಿನ್ನಿಸ್ಬೇಕು. ತಿಂಡಿ. ಥ್ಯಾಂಕ್ ಯು. 3 ದಿನ ಊಟ ಹಾಕಿಲ್ಲ ಅನ್ಸುತ್ತೆ ಮಗುಗೆ. ಸಕ್ಕರೆ ಜೊತೆ ನೋಡಿ, ಅಯ್ಯೋ ಪಾಪ. ಫುಲ್ ತಿನ್ನಿಸ್ಬೇಕು. ಹಾ, ಸರಿ ಸರಿ ಸರಿ. ಕರ್ಡ್ ರೈಸ್ ಜಾಸ್ತಿ ತಿಂತಾಳ ಅವಳು. ಇಡ್ಲಿ ಎಲ್ಲ ಚೆನ್ನಾಗಿ ತಿಂತಾಳ. ಇಡ್ಲಿ ಏನ್ ತಿನ್ನಲ್ಲ, ಕಾಣಿಸ್ತಾ ಇದೆ. ಮೊಸರು. ಮಂಜುನಾಥ್, ಸ್ವಲ್ಪನೇ ತಿನ್ನಿಸ್ರಿ, ಪರವಾಗಿಲ್ಲ. ಮಕ್ಕಳು ರೀ, ಅದು ಮಗು ಚಿಕ್ಕದು. ನಿಮ್ಮ ಹೆಂಡತಿಗೆ ತಿನ್ನಿಸ್ತಾ ಇದೀನಿ ಅನ್ಕೊಂಡಿದ್ದೀರಾ? ತಗೊಂಬ ನೀನು, ತಗೋ ತಿನ್ನು. ತಗೊಂಬ ತಿನ್ನು. ತಗೊಂಬ ತಿನ್ನು. ನಂಗೆ ಕಾಣಿಸಿದೀವ ನಿಮ್ಗೆ? ಅಲ್ಲ, ತಿಂತದಲ್ಲಿ ಪ್ರೀತಿ ಜಾಸ್ತಿ ಅಲ್ಲ, ಅದಕ್ಕೆ. ನೀರ್ ಕುಡ್ಸಿ. ಕೊಡ್ತಾ ಇದೀನಿ. ಬೇಗ ಬೇಗ ಬೇಗ. ಮಂಜುನಾಥ್, ಕಮಾನ್. ಬೇಗ ಹಾ, ಬೇಗ. ಎಲ್ಲಿ ತಿನ್ಬೇಕಲ್ಲ. ಬೇಗ ತಿನ್ಸಿ. ಆ ಫುಲ್ ಇಡ್ಲಿ ಆಯ್ತಾ? ಹಾ, ಆಯ್ತಾ, ತೋರಿಸಿ ಅದು. ಓಕೆ, ಡನ್. ಓಕೆ, ಈಗ ನೆಕ್ಸ್ಟ್. ಕಿವಿ ಹಿಡ್ದಿಕೊಂಡು 5 ಬಾರಿ ಬಸ್ಕಿ ಹೊಡಿಯಿರಿ. ಕಿವಿ ಹಿಡಿದುಕೊಂಡು 2 3 3 4 4 5 5. ಹಾ. ಇವಾಗ ಏನೋ ಒಂದು ಬರುತ್ತೆ ನೋಡಿ. ಪಾಪ, ಬೇಗ 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 ಬೇಗ. ನೀವೇ ಹೋಗಿ ತಗೊಂಬರಕ್ಕಾಗಲ್ವಾ? ಬೇಗ ಬೇಗ ಇಲ್ಲ, ಹತ್ರ ಬಾ. ಬೇಗ ಕುಡ್ಸಿ. ಹಾ, ಕುಡಿಸಿ ಫುಲ್ಲು. ಫುಲ್ ಕುಡ್ಸಿ. ಚೂರು ಕುಡಿಸ್ಬಿಡಿ. ಕುಡಿತಾಳೆ ಪಾಪ ಮಗಳು. 3 ದಿನದಿಂದ ಏನು ತಿನ್ಸಿಲ್ಲ ನಿಮ್ಮ ಹೆಂಡತಿ. ನಾನೇ ತಿನ್ಸ್ತೀನಲ್ಲ ಡೈಲಿ. ನೀವೇ ತಿನ್ಕೊಂಡ್ಬಿಡ್ತೀರಾ? ಹೆಂಗೆ ಆಗೋಯ್ತು. ಇವ್ರು ಬಾಯ್ ಬಿಟ್ಕೊಂಡ. ಓಕೆ, ಶಬಾಷ್. ಲಾಸ್ಟ್ ಇದನ್ನ ಮಾಡಿ ನೋಡೋಣ. ನೆಲದ ಮೇಲೆ ಕುಳಿತು ಪಾದವನ್ನು ಮೂಗಿಗೆ ತುರುಗಿ. ನಂದ ಮೂಗಿಗೆ ತುರ್ಸಿ. 2 3 4
10. ತಲೆ ಮೇಲೆ ಇಟ್ಕೊಳ್ಳಿ ಹಂಗೆ, ತಲೆ ಮೇಲೆ. ಆಯ್ತಾ? ಆಯ್ತು. ಏನ್ ಖುಷಿನೋ ಗಂಡನ ಕೈಲಿ ಅಷ್ಟು ಕೆಲಸ ಮಾಡಿಸ್ಬಿಟ್ಟೆ ಅಂತ ಲೈಫಲ್ಲಿ ಫಸ್ಟ್ ಟೈಮ್. ಓಕೆ, ಫಾಸ್ಟ್ ಮಾಡಿದ್ದೀನಿ ಅಂತ ಅನ್ಸ್ತಾ ಇದೆಯಾ? ಪರವಾಗಿಲ್ಲ, ನೋಡೋಣ. ಸರಿ, ನೀವು ಹೋಗಿ ಇವಾಗ ಸ್ವಲ್ಪ ರೆಸ್ಟ್ ಆಳಿ. ಓಕೆ, ಫೈನಲ್ ರೌಂಡ್ ಕ್ವಾಲಿಫೈ ಆಗ್ತಿರೋ ಇಲ್ವಾ? ಇನ್ನು 3 ಜನ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಿಂಗೆ. ಓಕೆ, ವಿನಯ್ ಆ್ಯಂಡ್ ದ್ರವ್ಯ, ಇವಾಗ ನೀವು ಕಂಪಲ್ಸರಿ ಆಟದ ಮನೆಗೆ ಹೋಗ್ಬೇಕು. ನೀವು ಇಲ್ಲಿರ್ಬೇಕು. ನಿಮಗೆ ಟಾಸ್ಕ್ಗಳನ್ನು ಕೊಡ್ತಾ ಇರ್ತೀನಿ, ಬೇಗ ಬೇಗ ಮಾಡಿಸ್ಬೇಕು. ಓಕೆನಾ? ಓಕೆ, ಆಲ್ ದಿ ವೆರಿ ಬೆಸ್ಟ್. ಡಾಕ್ಟ್ರೆ, ಹೇಳಿ. ಮನೇಲಿ ಯಾರು ಮಗುಗೆ ತಿನ್ಸೋದು? ನಮ್ಮಮ್ಮ. ನಂಗೆ ನಾನೇ. ಹೌದಾ? ತುಂಬಾ ಸಂತೋಷ. ಪಾಪ ಅವ್ರ ಕೆಲಸ ಕಮ್ಮಿ ಕೊಟ್ಟಿದ್ರು, ಇಲ್ಲಾಂದ್ರೆ ಅದನ್ನು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ತಿನ್ಸಮ್ಮ ಅಂತ ಒಂದ್ ಸ್ವಲ್ಪ. ಇಲ್ಲ ಇಲ್ವಾ? ಓಕೆ, ಆಟದ ಮನೆ ಪ್ಲೀಸ್. ಡಾಕ್ಟ್ರೆ, ಹೇಳಿ ಸುಜನ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಒಂಟಿ ಕಾಲಿನಲ್ಲಿ ಕೈ ಎತ್ತಿ ನಮಸ್ಕಾರ ಮಾಡುವಂತೆ ನಿಂತು 5 ಬಾರಿ ಜೈ ಛೋಟಾ ಚಾಂಪಿಯನ್ ಎಂದು ಹೇಳಿ. ನಾನು ಹೇಳೋದ? ಇನ್ಯಾರು? ಒಂಟಿ ಕಾಲಲ್ಲಿ ಫಾಸ್ಟ್ ಆಗಿ ಮಾಡು. ಹೇಳಿ. ಜೈ ಛೋಟಾ ಚಾಂಪಿಯನ್, ಚಾಂಪಿಯನ್, ಜೈ ಛೋಟಾ ಚಾಂಪಿಯನ್, ಚಾಂಪಿಯನ್, ಜೈ ಚೋಟ ಚಾಂಪಿಯನ್, ಜೈ ಚೋಟ ಚಾಂಪಿಯನ್, ಜೈ ಚೋಟ ಚಾಂಪಿಯನ್. ಇನ್ನೊಂದ್ಸಲ. ಜೈ ಚೋಟ ಚಾಂಪಿಯನ್. ಓಕೆ, ಈಗೇನೋ ಬರ್ತೀವಿ. ನೀವು ಅದನ್ನ ತಿನ್ಸ್ಕೊಳ್ಳಿ. ಓಡಾಡ್ಕೊಂಡು ನೀರು ಇಟ್ಕೊಳ್ಳಿ. ಓಕೆ, ಇವಾಗ ನಿಮ್ಮ ಮಗನಿಗೆ ತಿನ್ಸಿ ನೋಡೋಣ. ಗುಂಡ ಊಟ ಬಂದಿದೆ ಬಾಯಿಲಿ. ನೀವೇ ಅವನ ಹತ್ರ ಹೋಗ್ಬೋದು. ಬಂದ್ಬಿಟ್ಟು ಅವನು ಅವ್ನಿಗೆ ಹಸುವಾಗಿದೆ ಆಕ್ಚುಲಿ. ಊಟ ಬಂದಿದೆ ಅಂತ ಬಂದ್ಬಿಟ್ಟು ಅವನು. ಅವ್ನಿಗೆ ಹಸುವಾಗಿದೆ. ತಿನ್ಸಿ, ಈಗ ಮಾಡ್ತೀನಿ. ತಿನ್ಸು. ನೀನ್ ತಿನ್ನ, ಅದಕ್ಕೆ ತಿನ್ಸ್ತೀನಿ. ಅಷ್ಟು ಈಸಿ ಅಲ್ಲ ಡಾಕ್ಟ್ರೆ. ಚಟ್ನಿ ಮಿಕ್ಸ್ ಮಾಡಿದ್ದೀನಿ. ಹೇಳ್ರಿ, ಏನಾದ್ರು ಐಡಿಯಾ ನಿಮ್ಮ ಮಮ್ಮಿ ಹತ್ರ ಕೇಳ್ರಿ. ಏನ್ ಮಾಡ್ಬೇಕು? ಏನ್ ಮಾಡೋದಮ್ಮ? ವಿನಯ್ ಬನ್ನಿ ಸ್ಟೋರಿ. ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಎಮ್ಮಿ ಇದೆ ನೋಡಿ. ಇಷ್ಟ ಆಗಿಲ್ಲ ಅಂದ್ರೆ ಯಾರು ತಿನ್ಸಿದ್ರು ತಿನ್ನು. ಓಕೆ, ನೋಡೋಣ. ಬನ್ನಿ, ಕೊಡ್ಲಾ? ಈಗ ಹೇಳಿ, ಏನ್ ಮಾಡಿದ್ರೆ ತಿಂತಾನ? ಆಮೇಲೆ ವಿಹಾನ್ ಬಿಟ್ಟ. ಅಮ್ಮಮ್ಮ ಕರೀತಾರೆ ನೋಡಿ. ಅಮ್ಮಮ್ಮ ತಿನ್ನಿ. ವಿಹಾನ್, ಅವ್ನಿಗೆ ಇಷ್ಟ ಆಗಿಲ್ಲ. ನೋಡು ಅಜ್ಜ ಬಂದ್ರು, ನೋಡು ಅಜ್ಜ ಬಂದ್ರು. ಅಲ್ಲಿ ಹಿಂದ್ಗಡೆನಾ? ಬೇಗ ಅದು ಅಜ್ಜ ಅಲ್ಲ ಅದು. ಬೇಗ Life wish they make. Get it, kaya, pop. ಅದೇನ್ ಸಿಂಪಲ್ ಒಂದು ಇಡ್ಲಿ ಇಟ್ಟಿರೋದಷ್ಟೇ. ಅದೇ ಅವ್ನು ತಿನ್ನಲ್ಲ. ಇಡ್ಲಿ ಇಷ್ಟ ಅಲ್ಲ. ಇನ್ನೇನು ಇಷ್ಟ? ಏನ್ ಇಷ್ಟ ಅವನಿಗೆ? ಚಿಕನ್. ಚಿಕನ್ ಕಳಿಸ್ತಾರಂತೆ. ತಿಂತೀಯಾ? ಅದಕ್ಕೆ ಅವನು ಚಿಕನ್ ಬೇಕಾ? ಹಾಕಿದ್ದು. ಚಿಕನ್ ಬೇಕಾ ನಿಂಗೆ? ಅವನಿಗೊಬ್ಬನಿಗೆ ವೆಜಿಟೇರಿಯನ್ಸ್, ಅವನು ಮಾತ್ರ ಚಿಕನ್ ಇಷ್ಟ. ಓಕೆ ಡಾಕ್ಟ್ರೆ, ಹೇಳಿ ಸರ್. ಈಗ ಅವ್ನು ಮಾಡಿಲ್ಲ, ಸೊ ಪನಿಷ್ಮೆಂಟ್ 25 ಟಿಪ್ಸ್ ಹೊಡಿರಿ. ಫಾಸ್ಟ್ ಆಗಿ ಮಾಡು. ಇಲ್ಲ, ಅಲ್ಲಿ ಮುರಿದಾಕ್ಬಿಡ್ತಾರೆ ಡಾಕ್ಟ್ರು. ಬೇಗ ಸಾಕ್ಬಿಡಿ. ಓಕೆ, ಇದು ಅವ್ರ ಅಪ್ಪಂಗೆನಾ ಇದು? ಇನ್ಯಾರಿಗೆ? ಪಾದಗಳ ನಡುವೆ ಬಾಲ್ ಇಟ್ಟುಕೊಂಡು 5 ಬಾರಿ ಮುಂದಕ್ಕೆ ನೆಗೆಯುತ್ತಾ ಬನ್ನಿ. ನೀವ್ ಮಾಡ್ಬೇಕು. ಫಾಸ್ಟ್ ಆಗಿರ್ಬೇಕು ನೀವು. ಹಂಗೆ. ಪಾದ ಪಾದ ಅಲ್ಲೆಲ್ರಿ ಇದೆ, ಅದು ತೊಡರಿ. ಅದು 5 ಬಾರಿ ತೆಗಿರಿ. 1 2 3 4 5. ಓಕೆ, ಇವಾಗ ಹಾಲು ಬರುತ್ತೆ. ಆಗಲ್ಲ ಅದು. He doesn't like milk. ಥ್ಯಾಂಕ್ ಯು. ಇಡ್ಲಿ ಇಷ್ಟ ಆಗಲ್ಲ, ಹಾಲು ಇಷ್ಟ ಆಗಲ್ಲ, ಚಿಕನ್ ಬೇಕು. ಚಿಕನ್ ಬೇಕು. ನಾನು ಎಲ್ಲಿಗೆ ಹೋಗ್ಲಿರಿ? ರಿಹಾನ್, ಹಾಲು ಕುಡಿಯಮ್ಮ. ವಿಹಾನ್, ದುಡ್ಡು. ಆಮೇಲೆ ಕುಡಿತೀನಿ. ವಿನಯ್, ನೀವೇನಾದ್ರೂ ಹಾಲು ಕುಡಿಸ್ಲಿಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್. ವಿಹಾನ್ ಕುಡಿ ಬರ್ರಿ. ಅಷ್ಟೇ, ನಾವು ಓಲಿಯಲ್ಲಿ ನೀರಿದೆ, ನೀರು ಕುಡಿಸ್ಬಿಡಿ ಒಂದು ಸ್ವಲ್ಪ. ಅದಾದ್ರೂ ಮಾಡಿಸಿ. ಫಾಸ್ಟ್ ಆಗಿ ವಿನಯ್, ಫಾಸ್ಟ್ ಆಗಿ ಮಾಡು. ಅವ್ರು ಸುಸು ಮಾಡ್ತಾ ಇದ್ದಾನೆ. ಸರಿ ಮಾಡ್ಕೊಳ್ಳು. ವಿಹಾನ್ ಡ್ರೆಸ್ ಸರಿ ಮಾಡು. ವಿನಯ್ ಅವ್ನ್ ಡ್ರೆಸ್ ಸರಿ ಮಾಡು. ಈಗಿದೆ ನಿಮ್ಗೆ ತೊಂಬರಾಟ. ಇಲ್ಲಿ ಬನ್ನಿ ನಿಮ್ಗಿದೆ. ವಿನಯ್ 5 ಬಾರಿ ಡಿಪ್ಸ್
ಹೊಡೆಯಿರಿ. ಪುಷಪ್ಸ್ ಬೇಗ, ಬೇಗ. ಸಿಟಪ್ಸ್ ಹೊಡಿರಿ. 5 ಟೈಮ್ಸ್ 15 ಟೈಮ್ಸ್. 15 ಟೈಮ್ಸ್ 5 ಮಿನಿಟ್ಸ್ ಸಾಕು. 1 2 3 4 5. ವೆರಿ ಗುಡ್. ಈಗ ಎಲ್ಲ ಹಲ್ಲುಗಳನ್ನು ತೋರಿಸಿ. ಓಕೆ, ಟೈಮ್ ಸ್ಟಾಪ್. ಟೈಮ್ ಅನ್ನ ಚಿಕನ್ ಕೊಟ್ಟಿದ್ರೆ ವಿತ್ ಇನ್ ನೋ ಟೈಮ್ ಅವ್ನು ಮುಗಿಸ್ಬಿಟ್ಟಿರೋನು. ಮುಗಿಸಿದ್ನಲ್ಲ ಒಂದು ಚಿಕನ್ ಅಲ್ಲೇ ಕತ್ಕುಯ್ದು ವಿತ್ ಇನ್ ನೋ ಟೈಮ್. ಕಡೆ ಸುತ್ತಿಗೆ ನೀವು ಕ್ವಾಲಿಫೈ ಆಗ್ತಿರಲ್ವಾ ನೋಡೋಣ ಒಂದು ಸ್ವಲ್ಪ ಹೊತ್ತಲ್ಲ. Thank you. ಜಗದೀಶ್ ಅಂಡ್ ಸುಮನ್, ಎಸ್ ಸರ್. ಈಗ 2ನೇ ಸುತ್ತು ಜಂತರ್ ಮಂತರು. Yes. ಕಂಪಲ್ಸರಿ ಅಪ್ಪ ಆಟದ ಮನೆಗೆ ಹೋಗ್ಲೇಬೇಕು. ಓಕೆ, ಯಾರು ಫಾಸ್ಟೆಸ್ಟ್ ಟೈಮ್ ಮಾಡ್ತಾರೆ ಅವರು ಕಡೆ ಸುತ್ತಿಗೆ ಕ್ವಾಲಿಫೈ ಆಗ್ತಾರೆ. ಓಕೆ ಸರ್. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬನ್ನಿ, ಬಾಯ್. ಆಟದ ಮನೆ ರೆಡಿ. ಓಕೆ, ಜಗದೀಶ್ ಅವರು ಬಂದಾಗಿದೆ. ಜಗದೀಶ್ ಅವರೇ, ಎಸ್ ಸರ್. ಟೈಮಿಂಗ್ ತುಂಬಾ ಇಂಪಾರ್ಟೆಂಟು. ಓಕೆ ಸರ್. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅಂಬೆಗಾಲಲ್ಲಿ 5 ಹೆಜ್ಜೆ ಮುಂದೆ ಹೋಗಿ. ಅಂಬೆಗಾಲಲ್ಲಿ 5 ಹೆಜ್ಜೆ ಮುಂದೆ ಹೋಗಿ. 1 2 3 4 5. ತಿಂಡಿ ಬಂತ ನೋಡಿ ಅಲ್ಲಿ. ತಿಂಡಿ ಬಂತ ನೋಡಿ. ತಿಂಡಿ ಅಲ್ಲಿ. ಅಲ್ಲೇ ಹೋಗಿ, ಅಲ್ಲೇ ಎಲ್ಲಿ? ಹೋಗಿ 5 ಹೆಜ್ಜೆ ಹೋಗಿ. ಗೊತ್ತಾ? ತಿಂಡಿ ತಿನ್ಸಿ ನಿಮ್ಮ ಮಗುಗೆ. ತಿಂಡಿ ಬಾ ಅಮ್ಮ. ಹಾ, ಅಮ್ಮ. ಅಯ್ಯ. ಬೇಗ ಬಾ. ಸ್ವಲ್ಪ ತಿನ್ಸಿ ನಡೆಯುತ್ತಾ? ಇಲ್ಲ, ಫುಲ್ ಖಾಲಿ ಮಾಡ್ಬೇಕು. ಸರ್ ತಿನ್ನಲ್ಲ ಅಂದ್ರೆ ಏನ್ ಮಾಡೋಣ? ತಿನ್ನಿಲ್ಲ ಅಂದ್ರೆ ನಿಮಗ್ ಪನಿಷ್ಮೆಂಟ್. ನಾನ್ ತಿನ್ಬೋದಲ್ಲ? ಆಹಾ, ಸರ್ ಜಲ್ದಿ. ಪೂರ ತಿನ್ನಿಸ್ಬೇಕಾ ಸರ್? ತಿನ್ಸಿ ಬೇಗ ತಿನ್ಸಿ. ತಿಂತಾ ಇದ್ದಾಳೆ ಪಾಪ ಗೊಂಬೆ. ಸಾಕ್ ಬಿಡಿ. ತಿಂತಾ ಇದ್ದಾಳೆ ಪಾಪ, ಹೊಟ್ಟೆ ಹಸ್ಕೊಂಡು ದಾವಣಗೆರೆಯಿಂದ ಬಂದಿದೆ ಮಗು. ಓಕೆ ಸರ್. 5 ಬಾರಿ ಕುಂತ್ಕೊಂಡು ಮುಂದೆ ಹೋಗಿ. ಎಲ್ಲಿಗೆ? ಎಲ್ಲಿಗಾದ್ರೂ ಹೋಗಿ. ಡೋರ್ ಹತ್ರ ಹೋಗಿ. ಡೋರ್ ಕಡೆಗೆ ಹೋಗಿ. ಹಾ, ಡೋರ್ okay. ಕಡೆ ಕುಂಟ್ಕೊಂಡು ಹೋಗಿ. ಕುಂತ್ಕೊಂಡು ಡೋರ್ ಓಪನ್ ಮಾಡೋದಕ್ಕೆ ಹೇಳಿ. ಡೋರ್. ಹಾ, ಓಕೆ. ಹಾಲ್ ತರ್ತಾರೆ, ಮಗುಗೆ ಕೊಡ್ಸಿ. ಕಮನ್ ಏನೇನೋ ಮಾಡ್ತೀಯಪ್ಪ ಸೃಜನ್? ಮಾಡಿ ಲೈಫಲ್ಲಿ ಫಸ್ಟ್ ಟೈಮ್ ತಾನೆ ಕಾಣಲ್ಲ. ನಿಜ. ಅಲ್ವಾ? ಥ್ಯಾಂಕ್ಸ್ ಹೇಳ್ರಿ. ಥ್ಯಾಂಕ್ ಯು. ಎಸ್, ಜಲ್ದಿ. ರೀ, ಹಾಡು ಹೇಳಿ. ಹಾ, ಓಕೆ. ಫುಲ್ ಖಾಲಿ ಮಾಡಿಸ್ಬೇಕು. ನೀ ಪೂರ ಕಾರ್ಯ ಆಗೋದಿಲ್ಲ ಮರ್ಯ. ಕುಡಿಯಲ್ಲ ಬಿಡಿ. ಅಷ್ಟೇನಾ? ಓಕೆ. ಹಂಗಂದ್ರೆ ಪನಿಷ್ಮೆಂಟ್ ಕುಂಟ್ಕೊಂಡು ಡೋರ್ ಹತ್ರ ಹೋಗ್ಬಿಟ್ಟು ಬನ್ನಿ, ಇಲ್ಲ ಫುಲ್ ಹಾಲು ಕುಡಿಸಿ. ರೀ, ಕುಂತ್ಕೊಂಡು ಹೋಗಿ ಬಂದ್ಬಿಡಿ. ವಾಪಸ್ ಬನ್ನಿ. ಓಕೆ. ಎಸ್. ತೊಳಿ. 5 ಬಾರಿ ದೀರ್ಘದಂಡ ನಮಸ್ಕಾರ ಹಾಕುತ್ತಾ ಹಾ. ಗೋವಿಂದ ಗೋವಿಂದ ಎನ್ನಿ. ಒಂದು ಗೋವಿಂದ ಎನ್ನಿ. ಒಂದು. ರೀ, ಗೋವಿಂದ ಅಂದ್ರಿ. ಗೋವಿಂದ. ಟೈಮ್ ಸ್ಟಾಪ್. ಬಾ. ಒಟ್ಟಿನಲ್ಲಿ ನೀವು ಲೈಫಲ್ಲಿ ಏನೇನು ಅನ್ಕೊಂಡಿಲ್ಲ ಅವೆಲ್ಲ ಮಾಡಿಸಿದೀವ. ಥ್ಯಾಂಕ್ ಯು. ಶಾಬಾಸ್. ಓಕೆ, ಸಖತ್ ಫಾಸ್ಟ್ ಆಗಿ ಮಾಡಿದ್ದಾರೆ. ಆದ್ರೆ ಕಡೆಯ ಸುತ್ತಿಗೆ ಕ್ವಾಲಿಫೈ ಆಗ್ತಿರಲ್ವಾ? ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಓಕೆ, ಪೃಥ್ವಿ ಅಂಡ್ ರೂಪ, ನೀವು ಕಡೆಯ ಸುತ್ತಿಗೆ ಕ್ವಾಲಿಫೈ ಆಗ್ಬೇಕು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡ್ಬೇಕು ಜಂತರ್ ಮಂತರಲ್ಲಿ. Okay. ಸರಿ, ನೀನು ಫಾಸ್ಟ್ ಆಗಿ ಆಟ ಆಡ್ಬೇಕು. ಓಕೆ, ನಾನು ಒಂದು ಪಪ್ಪಿ ಕೊಟ್ಬಿಟ್ಟು ಪ್ಲೀಸ್. ಫ್ಲೈಯಿಂಗ್ ಕಿಸ್ ಕೊಡ್ಬಿಟ್ಟ. ಏನು ಸ್ಟಾರ್. ಓಕೆ, ಕಂಪಲ್ಸರಿ ಅಪ್ಪ ಆಟದ ಮನೆಗೆ ಹೋಗ್ಲೇಬೇಕು. ನೀವಿಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ಟೀಚರ್. ಓಕೆ ಟೀಚರ್, ನೀವೇನೇನು ಹೇಳ್ಕೊಡ್ತೀರಾ? ಸಬ್ಜೆಕ್ಟ್ ಅಲ್ಲಿ ಇರೋದು ಹೇಳ್ಕೊಡ್ತೀವಿ. ನನಗೇನಾದ್ರೂ ಒಂದು ಹೇಳ್ಕೊಡಿ. ಮಕ್ಕಳಿಗೆ ಆದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ ನಾವು. ಪರವಾಗಿಲ್ಲ, ನಾನು ಮಗುವಿನ ತರನೇ ಕೇಳಿ. ಹೌದಾ? ಹೇಳಿ ಪ್ಲೀಸ್. 1 2 3 4 5 6 ಸಾಕು, ಇವತ್ತು ಕ್ಲಾಸ್ ಆಯ್ತು. ಮುಂದಕ್ಕೆ ಬರಲ್ವಾ? ಇಲ್ಲ, ಜಾಸ್ತಿ ಹೇಳ್ಕೊಟ್ರೆ ನಿಮ್ಗೆ ತುಂಬಾ ಇದಾಗ್ಬಿಡುತ್ತೆ. ನೀವು ಫಸ್ಟ್ ಕ್ಲಾಸ್ ಅಲ್ಲ. ಓಕೆ, ನೀವೇ ಎ ಫಾರ್ ಆಪಲ್ ಅವೆಲ್ಲ ಬರುತ್ತಾ? ಹಾ, ಹೇಳ್ಕೊಡಿ ನಂಗೆ. ಓಕೆ, ಎ ಫಾರ್ ಬ್ಯಾಟ್, ಎ ಫಾರ್ ಕ್ಯಾಟ್, ಬಿ ಫಾರ್ ಡಾಗ್, ಬಿ ಫಾರ್ ಬಿಂದು. ಯಾರದು? ನಿಮ್ಗೆ ಯಾಕವೆಲ್ಲ? ನಾವು ಬಾಲ್ ಅಂದ್ರೆ ಯಾವ ಬಾಲ್ ಅಂತ ಕೇಳಿದ್ವಾ? ಬಿ ಫಾರ್ ಬಾಲ್ ಅಂದ್ರೆ ಸುಮ್ಮನೆ ಇರ್ತೀವಿ ತಾನೆ ಸ್ಟೂಡೆಂಟ್ಸ್. ಬೇಗ ಫಾಸ್ಟ್ ಆಗಿ. ಬಿ ಫಾರ್ ಬಿಂದು, ಡಿ ಫಾರ್ ಡಾಗ್, ಡಿ ಫಾರ್ ದೇವಿಕಾ. ಎಷ್ಟು ಜನ ಗರ್ಲ್ ಫ್ರೆಂಡ್ ಇದಾರೆ ನಿಮ್ಗೆ? ನೀವು ಹೇಳ್ತಾರಿ. ಜಿ ಫಾರ್ ಗಾಯತ್ರಿ. ಅಬ್ಬಾ. ಎಚ್ ಫಾರ್ ಹೇಮಾ. ಎನ್ ಫಾರ್ ನಾಗವೇಣಿ. ಎಂ ಮಾಲಿನಿ. ಮಾಲಿನಿ. ಮಾಲಾಶ್ರೀ ಹೇಳ್ಬೋದಿತ್ತಲ್ಲ. ನನ್ನ ಇಷ್ಟ ಅದು. ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ನಾನು ಹೇಳ್ತಾ ಇರೋದು. ನಿಮ್ಗೆ ಇಷ್ಟ ಇದ್ರೆ ನೀವು ಮಾಲಾಶ್ರೀ ಹೇಳಿ. ಓಕೆ. ಆರ್ ರೂಪಾ.
ಬಾಬಾ ಅದ್ ನನ್ನ ಹೆಸರು ಇದೆನಾ? ನಿಮ್ಮ ಹೆಸರು ಇದೆ ಅಲ್ವಾ? ಕರೆಕ್ಟ್. ಓಕೆ ಬಿಡಿ, ಈಗ ಆಟ ಆಡೋಣ. ಓಕೆ, ಆಟದ ಮನೆ ಪ್ಲೀಸ್. ಪೃಥ್ವಿ, ಹಾಯ್. ಓಕೆ, ರೆಡಿ ಇದ್ದೀರಾ? ಹಾಯ್. ಹಾ, ಸಿಕ್ಕಾಪಟ್ಟೆ ಬೇಗ ಮಾಡ್ಬೇಕು. ಓಕೆ. 1 2 3 ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. 5 ಬಾರಿ ಕಪ್ಪೆಯಂತೆ ಮುಂದಕ್ಕೆ ಕುಪ್ಪಳಿಸಿ. ಆ ಕಡೆ, ಹಾ. ಡೋರ್ ಓಪನ್ ಆಗುತ್ತೆ ನೋಡಿ. ತಿಂಡಿ ಬರ್ತದೆ, ಮಗುವಿಗೆ ತಿಂಡಿ ತಿನ್ಸಿ. ಓಕೆ. ಫಾಸ್ಟ್ ಆಗಿ, ಫಾಸ್ಟ್. ಬೇಗ ಬೇಗ ತಿನ್ನಿಸ್ಬೇಕು ಪೃಥ್ವಿ, ಟೈಮ್ ಹೋಗ್ತಾ ಇದೆ. ಸಾಕು ಬಿಡ್ರಿ. ಫುಲ್ ತಿನ್ನಿಸ್ಬೇಕಲ್ಲ, ನೀನ್ ಸಾಕು ಬಿಡ್ರಿ. ಅದೇನು ಊಟ ಮಾಡ್ತಾ ಇದ್ರ? ಸಿಮೆಂಟ್ ಟ್ಯಾಪೆ ಹೊಡಿತಾ ಇದ್ರ? ಒಂದು ಗೊತ್ತಾಗ್ತಾ ಇಲ್ಲ. ಓಕೆ, ಮುಗಿತಾ? ಹಾ, ಸಾಕು ಬಿಡ್ರಿ. ಹಾ, ಆಯ್ತು. ಮತ್ತೆ ಮುರ್ಗಿ ಕೋಳಿ ತರ ಕೂತ್ಕೊಂಡು ಕಿವಿ ಹಿಂಡುಕೊಂಡು ನಾನವನಲ್ಲ ಎಂದು ಹೇಳಿ. ನಾನವನಲ್ಲ. ನೆಕ್ಸ್ಟ್ ಹಾಲು ಬರ್ತದೆ ಮಗುವಿಗೆ. ಹತ್ತಲ್ಲಿ ಹೇಳಿದ್ರೆ ಹತ್ತಲ್ಲಿ ಹೇಳಿ, ಬೇಗ ಹತ್ತಲ್ಲಿ ಬೇಗ. ನಾನವನಲ್ಲ. ಹಾ, ಆಯ್ತು. ಓಕೆ, ಹಾಲು ಹಾಲು ಬರ್ತಾ ನೋಡಿ. ಬರ್ತದೆ ಮಗುವಿಗೆ ಕುಡಿಸಿ. ಓಕೆ. ವೆರಿ ಗುಡ್. ಇನ್ನೊಂದು, ನೆಕ್ಸ್ಟ್ ಈಗ ಅದೇನು ಇಡ್ಲಿ ಮಿಕ್ಸ್ ಮಾಡ್ಕೊಡ್ತಾ ಇದ್ರ ಹಾಲ್ಗೆ? ಸಕ್ಕರೆನಾ? ತಗೊಳಪಿ. ಮಂಡಿ ಮಡಿಚಿದಂತೆ ಪಾದ ಮಡಿಚಿ. ಪಾದ ಮಡಿಚಿ ಅಲ್ಲ, ಪಾದ ಮುಟ್ಟಿ. ಸಾರಿ, ಪಾದ ಮುಟ್ಟಿಸಿ 5 ಬಾರಿ, 5 ಟೈಮ್ಸ್. 1 2 3 4 5. ಜೈ ಚೋಟ ಚಾಂಪಿಯನ್ ಅನ್ನಿ. ಜೈ ಚೋಟ ಚಾಂಪಿಯನ್. ಓಕೆ, ಟೈಮ್ ಸ್ಟಾಪ್. ಹೆಂಗೆ? ಅಲ್ಲ, ಮಕ್ಳಿಗೆ ಆಟ ಆಡ್ಬೇಕಿತ್ತು. ಅವ್ರು ಮಾಡ್ಲಿಲ್ಲ, ಅದಕ್ಕೆ ಪನಿಷ್ಮೆಂಟ್ ಇತ್ತು. ಮಕ್ಕಳು ಹೋಮ್ ವರ್ಕ್ ಮಾಡ್ಲಿಲ್ಲ, ಫೇಲ್ ಆದ್ರೆ ನೀವು ಅವ್ರ ಅಪ್ಪ ಅಮ್ಮಂತಾನೆ ಕರ್ಸೋದು. ಮಕ್ಕಳಿಗೆ ಹೇಳ್ತೀರಾ ಟೀಚರ್, ಅದಕ್ಕೆ. ಓಕೆನಾ? ಸರಿ, ನೋಡೋಣ ಮುಂದಿನ ಸುತ್ತಿಗೆ ಕ್ವಾಲಿಫೈ ಆಗ್ತಿರಲ್ಲ ಅಂತ. ಓಕೆ, ಥ್ಯಾಂಕ್ ಯು. ಬನ್ನಿ. ಓಕೆ, ಎಲ್ಲರಿಗೂ ಆಟ ಇಷ್ಟ ಆಯ್ತಾ? ಎಂಜಾಯ್ ಮಾಡಿದ್ರಾ? ತುಂಬಾ ಇಷ್ಟ ಆಯ್ತು. ಓಕೆ, ವೆರಿ ಗುಡ್. ನಿಮ್ಮ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು, ಎಲ್ಲ ತುಂಬಾ ಆಕ್ಟಿವ್ ಆಗಿದ್ರು. ಈಗ ನೀವು 4 ಜನರಲ್ಲಿ ಕೇವಲ ಒಬ್ಬರು ಮಾತ್ರ ಕಡೆಯ ಸುತ್ತಿಗೆ ಕ್ವಾಲಿಫೈ ಆಗಬಹುದು. ಈಗ ಫಸ್ಟ್ ಹೋಗಿದ್ದು ನಮ್ಮ ಕತ್ರಗುಪ್ಪೆಯ ಬಂಟರು. ಎಷ್ಟು ಟೈಮ್ ತಗೊಂಡಿರ್ಬೋದು ನೀವು? 1.5 ಇಂದ 2 ನಿಮಿಷ ತಗೊಂಡಿರ್ತಾನೆ. ಅಷ್ಟಾಗಿದ್ರೆ ಸೂಪರ್ ಆಗಿರೋದು. ಆದ್ರೆ ನೀವು ತಗೊಂಡಂತಹ ಸಮಯ 4 ನಿಮಿಷ 20 ಸೆಕೆಂಡ್ಗಳು. ನೆಕ್ಸ್ಟ್ ನಮ್ಮ ಡಾಕ್ಟರ್ ಡೆಂಟಲ್ ಡಾಕ್ಟರ್ ಇಬ್ಬರಿಗೂ ಇವತ್ತು ಮೆಂಟಲ್ ಮಾಡ್ಬಿಟ್ಟ ನಮ್ಮ ಹುಡುಗ. ನೀವು ಇವತ್ತು ತಗೊಂಡಿರುವಂತಹ ಸಮಯ 7 minutes 45 seconds. ಓಕೆ, ನಮ್ಮ ದಾವಣಗೆರೆಯ ದಂಪತಿಗಳು, ಎಸ್ ಸರ್, ನೀವು 2ನೇ ಸುತ್ತಿನಲ್ಲಿ ತಗೊಂಡಿರುವಂತಹ ಸಮಯ 2 ರಿಂದ 2.5 ನಿಮಿಷ ಇರಬಹುದು. 2 ರಿಂದ 2.5 ನಿಮಿಷ ಇರಬಹುದು. ಹೌದಾ? ಓಕೆ, ನೀವು ತಗೊಂಡಿರೋದು ಅದೇ 4 ನಿಮಿಷ 17 ಸೆಕೆಂಡ್. ಪೃಥ್ವಿ ಅವರೇ, ಕಡೆಯ ಸುತ್ತಿನಲ್ಲಿ ನೀವು ಕಸರತ್ತು ಮಾಡಿ, ತಿನ್ಸಿ, ಹಾಲು ಕುಡಿಸೋದಕ್ಕೆ ಟ್ರೈ ಮಾಡಿ, ಏನೇನೋ ಮಾಡಿ ಮುಗಿಸಿದ್ರಿ. 4 ನಿಮಿಷ 17 ಸೆಕೆಂಡ್ಗಿಂತ ಕಮ್ಮಿ ಇದ್ರೆ ನೀವು ಕ್ವಾಲಿಫೈ ಆಗ್ತೀರಾ? ಕಮ್ಮಿ ಇರುತ್ತಾ? ಮೇ ಬಿ ಇರ್ಬೋದಾ? ನೀವು ತಗೊಂಡಿರುವಂತಹ ಸಮಯ 4 ನಿಮಿಷ 26 ಸೆಕೆಂಡ್. ಯು ಕ್ವಾಲಿಫೈ. ಓಕೆ, ಜಗದೀಶ್ ಮತ್ತೆ ಸುಮನ್, ಈಗ ಕಡೆಯ ಸುತ್ತು ಅದೃಷ್ಟ ಅಥವಾ ನಿಮ್ಮಿಷ್ಟ ಆಡೋದಕ್ಕೆ ತಯಾರಿದ್ದೀರಾ? 5,000 ದಿಂದ 50,000 ರೂಪಾಯಿ ನಿಮ್ಮ ಮಗಳ ಒಂದು ಎಜುಕೇಶನ್ ಫಂಡ್ಗೆ ನೀವು ಗೆಲ್ಲಬಹುದು. ಆಲ್ ದ ವೆರಿ ಬೆಸ್ಟ್. ಶಬಾಷ್. ಆಡೋಣ, ಕಡೆಯ ಸುತ್ತು ಅದೃಷ್ಟ ಅಥವಾ ನಿಮ್ಮಿಷ್ಟ. ಓಕೆ, ಜಗದೀಶ್ ಅಂಡ್ ಸುಮನ್ ಅವರೇ, ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ 1 ರಿಂದ 7 ನಂಬರ್ ಇದೆ.
5,000ದಿಂದ 50,000ದವರೆಗೂ ನೀವು ಹಣವನ್ನ ಗೆಲ್ಬಹುದು. ಸೊ ಮಿನಿಮಮ್ 5,000 ರೂಪಾಯಿ ಗೆದ್ದೆ ಗೆಲ್ದಿರ. ಓಕೆನಾ? ಓಕೆ ಸೊ ಈಗ ಯಾವ ಅಮೌಂಟ್ ಇದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಅಮೌಂಟ್ ಪ್ಲೀಸ್. 5, 10, 15, 20, 25,000, 35,000, 50,000 ಈ ಡಿನಾಮಿನೇಷನ್ ಇದೆ. ಓಕೆ ಓಕೆ, ನಾನು ನಿಮಗೆ 3 ಚಾನ್ಸ್ಗಳನ್ನ ಕೊಡ್ತೀನಿ. ಈ 3 ಚಾನ್ಸ್ ಅಲ್ಲಿ ಯಾವ ನಂಬರ್ ಬೇಕಂದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ಹೌದು ಮೊದಲನೇ ಚಾನ್ಸ್ನಲ್ಲಿ ನೀವು ಯಾವ್ದಾದ್ರು ನಂಬರ್ ಸೆಲೆಕ್ಟ್ ಮಾಡಿ ಅದು ಜಾಸ್ತಿ ಬಂದ್ರೆ ನೀವು ತಗೊಂಡು ಕ್ವಿಟ್ ಮಾಡಬಹುದು. ಕಮ್ಮಿ ಅಮೌಂಟ್ ಇದೆ ನಾನು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಫಸ್ಟ್ ಚಾನ್ಸ್ ಅಲ್ಲಿ ಯಾವ ಅಮೌಂಟ್ ಬಂದಿರುತ್ತೆ ಅದು ಫ್ರೀಸ್ ಆಗುತ್ತೆ, ನಿಮಗೆ ಸಿಗಲ್ಲ. ಓಕೆ ಓಕೆ, 3ನೇ ಚಾನ್ಸ್ ಅಲ್ಲಿ ಏನ್ ಬರುತ್ತೆ ಅದು ನಿಮ್ಮ ಫೈನಲ್ ಅಮೌಂಟ್ ಆಗಿರುತ್ತೆ. ಕ್ಲಿಯರ್? ಓಕೆ ಸೊ ಈ ಒಂದು ಇದನ್ನ ಹೊಡೆಯೋದಕ್ಕೆ ನಾನು ನಿಮಗೆ ಒಂದು ಆಯುಧವನ್ನ ಕೊಡ್ತೀನಿ. ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಯಾವ್ದಾದ್ರು ಬೇಕಂದ್ರೂ ಆಲ್ಟರ್ನೇಟ್ ಮಾಡ್ಬೋದು. ಮೊದಲು ಯಾರು ಚಾನ್ಸ್ ತಗೊಳ್ಳಿ. ಯಾವ ನಂಬರ್? 3. ನಾನೇ ದುಡಿತೇನೆ ನಿಮ್ಮ ಚಿನ್ನದಂತ ಹುಡುಗ ಇದ್ದಾನೆ, ಏನಾದ್ರು ಒಂದು ಮಾಡಿ. ಯಾವ್ದು ಹೇಳಿ ಫಸ್ಟ್? 5 ಹೇಳಿ. ಯಾವ್ದಾದ್ರು 2 ಹೊಡೆಯಕ್ ಬರುತ್ತಾ? ಓಕೆ ರೆಡಿ. 5 ಅಂತ ಹೇಳಿದಿರಾ? 20,000. 20,000. 20,000 ತಗೊಂಡು ಕ್ವಿಟ್ ಮಾಡ್ತೀರಾ ಇಲ್ಲ ಇನ್ನೊಂದು ಟ್ರೈ ಮಾಡ್ತೀರಾ? ಹೊಡಿತೀಯಾ ನೋಡಿ? ನಿಮ್ ಮಗಳನ್ನ ಕೇಳಿ. ಯಾವ್ದು ಯಾವ ಯಾವ್ದು ಬೇಕು ಚಿನಿ? ಇದಾ? ನಿಮ್ ಮಗಳನ್ನ ಕೇಳಿ. ಅಲ್ಲ ನಿಮ್ ಇಷ್ಟ, ನಾನ್ ಸುಮ್ನೆ ಅವಳನ್ನ ಕೇಳ್ತಾ ಇದ್ದೀನಿ. 3 ಮಾಡೋಣ. 3 ಹೊಡಿಯೋಣ. ಹಿಡ್ಕೊಂತೀಯಾ? ಓಕೆ, ಈಗ ನಿಮ್ಮ ಮಗಳು ಹೇಳದಂತ 3ಅನ್ನ ಹೊಡಿತಾ ಇದ್ದೀರಾ. ಅದೃಷ್ಟ ಅಥವಾ ನಿಮ್ಮಿಷ್ಟ. ನಿಮ್ಮ ಮಗಳ ಅದೃಷ್ಟದಲ್ಲಿ ಎಷ್ಟು ಅಮೌಂಟ್ ಇದೆ ನೋಡೋಣ. 3 ನಿಮ್ಮದು. 50,000. ಹುಟ್ಟಿದಾಗ್ಲಿಂದ 6 ವರ್ಷದವರೆಗೂ ಮಕ್ಕಳನ್ನ ಸೂಪರ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಫ್ರಮ್ ಸೂಪರ್ ಕಿಡ್ಸ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಒಂದು ಸರ್ಟಿಫಿಕೇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೀಪಾವಳಿ ಸ್ಪೆಷಲ್ ಅಲ್ಲಿ ನಿಮ್ಮ ಮಗಳು 50,000 ಕಡೆಯ ಸುತ್ತಿನಲ್ಲಿ ಫಸ್ಟ್ ರೌಂಡ್ ಅಲ್ಲಿ 5,000, ಟೋಟಲ್ 55,000 ರೂಪಾಯಿ ಗಳಿಸಿದಿರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕ್ಕಳೇ ಪಟಾಕಿ ಹೊಡಿಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ದೊಡ್ಡವರಿಲ್ಲದೆ ಪಟಾಕಿಯನ್ನು ಹೊಡಿಬೇಡಿ. ಮತ್ತೆ ರಿಪೀಟ್ ಮಾಡ್ತಾ ಇದೀವಿ. ಈ ಹಬ್ಬ ನಿಮಗೆ ಸುಖ ಸಂತೋಷ ನೆಮ್ಮದಿಯನ್ನ ತಂದ್ಕೊಡುತ್ತೆ ಅನ್ನೋ ನಂಬಿಕೆಯಿಂದ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡ್ತೀನಿ, ಮರಿಬೇಡಿ. ನೀವು ನೋಡ್ತಾ ಇರುವಂತಹ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಆಯುರ್ವೇದ್ ಮೊಮೆಂಟೋ ಅರ್ಪಿಸುವ ಚೋಟಾ ಚಾಂಪಿಯನ್ ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ ಪವರ್ಡ್ ಬೈ ಮಂಕಿ 555 ಪ್ರೀಮಿಯಂ ಪರ್ಕೆ. ಗುಡ್ ನೈಟ್, ಟೇಕ್ ಕೇರ್. ಸುಸು ಮಾಡ್ತಾ ಇದ್ದಾನೆ.